Good morning, my dear friends. Wish you all the best for your all competitive examinations. So, we are discussing all grammar topics. So, we want to make you perfect in the foundation. So, today we are going to discuss verb number 1 and verb number 5. ಸೊ ಆಲ್ರೆಡಿ ಟೆನ್ಸಸ್ ಅಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದುಂಟು. ಇವತ್ತು ನಿಮಗೆ ವರ್ಬ್ ನಂಬರ್ 1 ಮತ್ತು ವರ್ಬ್ ನಂಬರ್ 5. ಸೊ ವರ್ಬ್ ನಂಬರ್ 1 ಮತ್ತು ವರ್ಬ್ ನಂಬರ್ 5 ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬರುತ್ತೆ. ಇಲ್ಲಿ ಎರಡು ತರದ ವರ್ಬ್ಸ್ ಬರ್ತಾವೆ. ಒಂದು ವರ್ಬ್ ನಂಬರ್ 1 ಅಂದ್ರೆ ಮೇನ್ ವರ್ಬ್, ದಟ್ ಈಸ್ ಗೋ. ಇನ್ನೊಂದು ವರ್ಬ್ ನಂಬರ್ 5 ಅದೇ ಮೇನ್ ವರ್ಬ್ಗೆ ಎಸ್ ಅಥವಾ ಇ ಎಸ್ ಅನ್ನ ಹಚ್ಚಿದರೆ ನಮಗೆ ವರ್ಬ್ ನಂಬರ್ 5 ಸಿಗುತ್ತೆ. ಇಲ್ಲಿ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಈ ವರ್ಬ್ ನಂಬರ್ 1 ಅನ್ನ ಯಾರಿಗೆ ಬಳಸಬೇಕು? ಐ, ವಿ, ಯು, ದೇ. ನೋಡಿ, ಇಷ್ಟು ಪರ್ಫೆಕ್ಟ್ ಆಗಿ ರಿಪೀಟೆಡ್ಲಿ ಹೇಳ್ತಾ ಇದ್ದೀವಿ. ನಿಮ್ ಪ್ರಾಕ್ಟೀಸ್ ಆಗ್ಬೇಕು ಅದಕ್ಕೆ. ವರ್ಬ್ ನಂಬರ್ 5 ಯಾರಿಗೆ ಬಳಸ್ತೀವಿ ಅಂದ್ರೆ ಹಿ, ಶಿ, ಇಟ್. ಇಷ್ಟು ಬಂದ್ರೆ ಸಾಕು. ಇಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಇದ್ರಾಗ. ಪರ್ಫೆಕ್ಷನ್. ನೆಕ್ಸ್ಟ್ ಒಂದು 15 ಮಿನಿಟ್ಸ್ ನಲ್ಲಿ ನೀವು V1 ಮತ್ತು V5 ಒಳಗ ಅಗದಿ ಪರ್ಫೆಕ್ಟ್ ನಾಲೆಜ್ ಬಂದ್ಬಿಡ್ತದೆ. ಕ್ಲಾರಿಟಿ ತಗೊಳ್ಳೋಣ. ಸೊ V1 V5 ಯಾರಿಗೆ ಯಾರಿಗೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಓಕೆನಾ? ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಎಲ್ಲಾ ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ತವೆ. ಬ್ರಕೆಟ್ ನಲ್ಲಿ ವರ್ಬ್ ಇರುತ್ತೆ. ಅದನ್ನ ಕರೆಕ್ಟ್ ಆಗಿ ಪ್ಲೇಸ್ ಮಾಡಬೇಕು ಅಕಾರ್ಡಿಂಗ್ ಟು ಸಬ್ಜೆಕ್ಟ್. ಯಾವಾಗ್ಲೂ ನಾವು ಈ V1 ಮತ್ತು V5 ಅನ್ನ ಎದಕ್ಕೆ ನೋಡ್ತೀವಿ ಅಂತಂದ್ರೆ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಯಾವ್ದು ಇದೆ ಅನ್ನೋದನ್ನ ನೋಡಿ ನಾವು V1 ಅಥವಾ V5 ಅನ್ನ ಬಳಸ್ತೀವಿ. ಓಕೆನಾ? ಶಿ ಅಂತ ಇದೆ. ಹಿ, ಶಿ, ಇಟ್ ಬಂದ್ರೆ ವರ್ಬ್ ನಂಬರ್ 5 ಬರಬೇಕು. ಸೊ ಇದು ಡ್ರೈವ್. ಡ್ರೈವ್ ಇದ್ದೇನಾಯ್ತು? ಡ್ರೈವ್ಸ್. ಶಿ ಡ್ರೈವ್ಸ್ ಕಾರ್ ಟು ಹರ್ ಆಫೀಸ್. ಅಂದ್ರೆ ಡೈಲಿ ಅವಳು ಆಫೀಸ್ ನಲ್ಲಿ ಕಾರ್ನಲ್ಲಿ ಆಫೀಸಿಗೆ ಹೋಗುತ್ತಾಳೆ ಅಥವಾ ಹೋಗುತ್ತಾರೆ ಅಂತೂ ಅನ್ನಬಹುದು. ಶಿ ಡ್ರೈವ್ ಅಂತ ಅನ್ನಬಾರ್ದು. ಯಾಕಂದ್ರೆ ಡ್ರೈವ್ ಅಂದ್ರೆ ಬರೀ ವರ್ಬ್ ನಂಬರ್ 1, ಶಿಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಗೋದಿಲ್ಲ. ಸೊ ಶಿ ಡ್ರೈವ್ಸ್ ಕಾರ್ ಟು ಹರ್ ಆಫೀಸ್. ಹಿ ಮತ್ತೆ ಥರ್ಡ್ ಪರ್ಸನ್ ಇದೆ. ವಿ ಡ್ಯಾಶ್ ಪರ್ಫೆಕ್ಟ್ಲಿ ಸ್ವಿಮ್. ನೋಡಿ, ಹಿ ಅಂತ ಬಂತು. ವರ್ಬ್ ನಂಬರ್ 5 ಅನ್ನ ಬಳಸಬೇಕು. ಹಿ ಸ್ವಿಮ್ಸ್ ಪರ್ಫೆಕ್ಟ್ಲಿ. ಬೇರೆ ಯಾವ ಇಲ್ಲ, ಎರಡು ಇಲ್ಲ. V1 ಮತ್ತು V5 ಬಿಟ್ರೆ ಬೇರೆ ಯಾವ ಬರಂಗಿಲ್ಲ. ನೀವು ಇದನ್ನ ಪರ್ಫೆಕ್ಷನ್ ಮಾಡ್ಕೊಂಡ್ರಿ ಅಂದ್ರೆ ಒಂದು ಮಾತಾಡಬಹುದು, ಒಂದು ಗ್ರಾಮರ್ ಅಲ್ಲಿ ಪರ್ಫೆಕ್ಷನ್ ರೈಟಿಂಗ್ ಕೂಡ ಹೆಲ್ಪ್ ಆಗುತ್ತೆ. ವಿ ಅಂತ ಬಂತು. ಇಲ್ಲಿ ವರ್ಬ್ ನಂಬರ್ 1 ಯಾವ್ದು ಇರ್ತೈತಲ್ಲ ಅದೇ ಸೇಮ್ ಇಟ್ ಬಿಟ್ರೆ ಮುಗೀತು. ವಿ ಈಟ್ ಐಸ್ ಕ್ರೀಮ್ ಓನ್ಲಿ ಆನ್ ಸಂಡೇ. ನಾವು ಸಂಡೇ ಮಾತ್ರ ಐಸ್ ಕ್ರೀಮ್ ತಿಂತೇವಿ. ಹಿ ಸ್ವಿಮ್ಸ್ ಪರ್ಫೆಕ್ಟ್ಲಿ ಅಂದ್ರೆ ಅವನು ಅಗದಿ ಪರ್ಫೆಕ್ಟ್ಲಿ ಸ್ವಿಮ್ಮಿಂಗ್ ಮಾಡ್ತಾನೆ. ವಿ ಈಟ್ ಐಸ್ ಕ್ರೀಮ್. ನೋಡಿ, ವಿ ಆರ್ ಈಟ್ ಅನ್ನೋದು, ಹಿ ಈಸ್ ಸ್ವಿಮ್ ಅನ್ನೋದು, ಅಥವಾ ಬರೀ ಹಿ ಸ್ವಿಮ್ ಅನ್ನೋದು ರಾಂಗ್ ಆಗಬಾರ್ದು ಅನ್ನೋದಕ್ಕೆ ನಿಮಗೆ ಇದಿಷ್ಟೆಲ್ಲ ಚಾರ್ಟ್ ರೆಡಿ ಮಾಡಿಕೊಂಡು ಈ ತರ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಒಂದು ಹಿ ಅಂದ್ರೆ ವರ್ಬ್ ನಂಬರ್ 1 ಬರಬೇಕು. WATCH ಬಂತು. ವಾಚ್. WATCH ವಾಚ್ ಇದ್ದದ ಏನಾಕತಿ? ವಾಚಸ್. ನೋಡಿ, ಯಾವಾಗ ES ಬರ್ತೈತೆ ನೋಡ್ರಿ. ಎಸ್, SH, CH, X, Z, O. ವರ್ಬ್ ಏನಾದರೂ ಇಫ್ ದ ವರ್ಬ್ ಎಂಡ್ಸ್ ವಿತ್ ದೀಸ್ ಲೆಟರ್ಸ್ ದೆನ್ ಯು ಹ್ಯಾವ್ ಟು ಯೂಸ್ ES. ಇಲ್ಲ ಅಂದ್ರೆ ಡೈರೆಕ್ಟ್ ಬರೀ ಎಸ್. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಕ್ಲಾಸಸ್ ನೌನ್ ಅಂತಿದ್ರು ಕೂಡ CASS ಕ್ಲಾಸ್, ಕ್ಲಾಸಸ್. ಮ್ಯಾಚ್, MATCH ಮ್ಯಾಚ್, CH ಬಂತ. ಸೊ ಮ್ಯಾಚಸ್. CATCH ಕ್ಯಾಚ್. ನೋಡಿ, CATCH ಕ್ಯಾಚ್, ಇದು ಕೂಡ ಕ್ಯಾಚಸ್. ಹಾಗೇನೆ GO ಗೋಸ್, DO ಡಸ್. ಬಂದಂಗ ನೋಡೋಣಂತೆ. ಓಕೆನಾ? ಸೊ ಹಿ ವಾಚಸ್ ಟೆಲಿವಿಷನ್ ಇನ್ ದ ಮಾರ್ನಿಂಗ್. ಮೈ ಸಿಸ್ಟರ್ ಅಂದ್ರೆ ಶಿ ಅಂತ ಆಯ್ತು. ವರ್ಬ್ ನಂಬರ್ 5 ಬರಬೇಕು. ಈ ರೈಡ್ ಅಂತಿದೆ, ನಾವೇನ್ ಮಾಡ್ಕೋಬೇಕಿಲ್ಲಿ? ರೈಡ್ಸ್. ಮೈ ಸಿಸ್ಟರ್ ರೈಡ್ಸ್ ಬೈಕ್ ಟು ಹರ್ ಕಾಲೇಜ್. ನಮ್ಮ ತಂಗಿ ಅಥವಾ ಅಕ್ಕ ಡೈಲಿ ಕಾಲೇಜಿಗೆ ಬೈಕ್ ಅನ್ನ ತೆಗೆದುಕೊಂಡು ಹೋಗ್ತಾಳೆ ಅಂತ ಅರ್ಥ. ಹಿಂಗ್ ಹೇಳ್ಬೇಕು ಇದನ್ನ. ಮೈ ಸಿಸ್ಟರ್ ರೈಡ್ಸ್ ಬೈಕ್
ಟು ಹರ್ ಕಾಲೇಜ್. ಒಂದು ಗ್ರಾಮರ್ ರೈಟಿಂಗ್ ಬಂತು, ಇನ್ನೊಂದು ಮಾತಾಡಲಿಕ್ಕೆ ಬಂತು. ನಾನು ನೀವು ಆ್ಯಕ್ಚುಲಿ ಸ್ವಲ್ಪ ಬೇಸಿಕ್ ಇಂಗ್ಲೀಷ್ ಫೌಂಡೇಶನ್ ನೀವು ಸೀರಿಯಸ್ ತಗೋರಿ. ನೀವು ಸುಮ್ಮನೆ ಎಕ್ಸಾಮ್ ಸಲುವಾಗಿ ಅಂತ ತಗೋಬೇಡ್ರಿ, ನಿಮ್ಮ ಲೈಫಿಗೆ ಅಂತ ಕಲೀರಿ ತಮ್ಮ ಇದನ್ನು ಪ್ಲೀಸ್. ಓಕೆನಾ? ನೆಕ್ಸ್ಟ್ ಒನ್, ದೇ ಡ್ಯಾಶ್ ಮ್ಯೂಸಿಕ್ ಟು ಎವ್ರಿ ನೈಟ್. ದೇ ಅಂತಂದ್ರೆ ವರ್ಬ್ ನಂಬರ್ 1 ಬರಬೇಕು. ಡೈರೆಕ್ಟ್ ಅದೇ ತಗೊಂಡ್ಬಿಟ್ರೆ ಮುಗೀತು. ದೇ ಲಿಸನ್ ಟು ಮ್ಯೂಸಿಕ್ ಎವ್ರಿ ನೈಟ್. ಪ್ರತಿ ರಾತ್ರಿ ಅವರು ಸಂಗೀತವನ್ನು ಕೇಳುತ್ತಾರೆ. ದೇ ಅಂತ ಬಂದ್ರೆ ಮುಗೀತು, ವರ್ಬ್ ನಂಬರ್ 1. ದ ಫುಟ್ಬಾಲ್ ಟೀಮ್ ಅಂದ್ರೆ ಇಟ್, ಹಿ ಶಿ ಇಟ್ ಕೆಟಗರಿ, ಆ ಕೆಟಗರಿ ಬಂತಿದ್ದು. ದ ಫುಟ್ಬಾಲ್ ಟೀಮ್ ಪ್ರಾಕ್ಟೀಸ್ ಅಂತಿದೆ, ನೀವೇನ್ ಮಾಡ್ಕೋತೀರಿ? ಪ್ರಾಕ್ಟೀಸಸ್. ಪ್ರಾಕ್ಟೀಸಸ್. ಒಂದು ಇಂಪಾರ್ಟೆಂಟ್ ಹೇಳ್ತೀನಿ ನಿಮಗೆ ಇಲ್ಲಿ ನೋಡಿ. ಪ್ರಾಕ್ಟೀಸ್ ಅಂತ 2 ಶಬ್ದ ಬರ್ತಾವ. ಒಂದು ಪ್ರಾಕ್ಟೀಸ್ ಸಿಇ, ಇನ್ನೊಂದು PRACTISE ಪ್ರಾಕ್ಟೀಸ್. ಇದು ನೌನ್ ಫಾರ್ಮ್ ಆದ್ರೆ ಇದು ವರ್ಬ್ ಫಾರ್ಮ್. ಹೆಂಗಂದ್ರ ನಾ ಏನ್ರ ಮಾಡಾಕತ್ತೀನಿ, ಪ್ರಾಕ್ಟೀಸ್ ಮಾಡಾಕತ್ತೀನಿ ಅಂತ ಹೇಳಿದ್ರೆ ಐ ಆಮ್ ಪ್ರಾಕ್ಟೀಸಿಂಗ್ ಹೌ ಟು ಇಂಪ್ರೂವ್ ಇಂಗ್ಲಿಷ್ ಅಂತ ಹೇಳ್ಬೇಕು. ಒಂದು ಗಾದೆ ಮಾತಿದೆ ನೋಡಿ, ಪರ್ಫೆಕ್ಟ್ ಪ್ರಾಕ್ಟೀಸ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಸೊ ಪ್ರಾಕ್ಟೀಸ್ ಮೇಕ್ಸ್ ಅಂತ ಬಂದಾಗ ಈ ಸಿಇ ನೌನ್ ನಾಮಪದ ಬರಿಬೇಕು. ಆಕ್ಷನ್ ಅಂತ ತೋರಿಸ್ಬೇಕಾದ್ರೆ SE ಬರಿಬೇಕು, CESE. ನಾಳೆ ಒಂದು ಎಕ್ಸಾಂಪಲ್ ಕೇಳ್ತಾರ, ಏನು ಈ ಪ್ರಾಕ್ಟೀಸ್ ಈಸ್ ಇಟ್ ನೌನ್ ಫಾರ್ಮ್ ಆರ್ ವರ್ಬ್ ಫಾರ್ಮ್ ಅಂತ ಕೇಳ್ತಾರೆ ನಿಮಗೆ. ಸೊ ಸಿಇ ದಿಂದ ಎಂಡ್ ಆಗಿತ್ತು ಅಂದ್ರೆ ನೌನ್ ಫಾರ್ಮ್, SE ದಿಂದ ಎಂಡ್ ಆಗಿತ್ತು ಅಂದ್ರೆ ವರ್ಬ್ ಫಾರ್ಮ್. ನೆನಪಿಟ್ಕೋಬೇಕು ಇದನ್ನು. ಅಂಡರ್ಸ್ಟ್ಯಾಂಡ್? ವೆರಿ ಗುಡ್. ದ ಫುಟ್ಬಾಲ್ ಟೀಮ್ ಪ್ರಾಕ್ಟೀಸಸ್ ರಿಗರಸ್ಲಿ ಅಂದ್ರೆ ಬಹಳ ಹಾರ್ಡ್ ವರ್ಕ್ ಮಾಡ್ತೈತಿ ಅಂತ. ಭಯಂಕರ ಶ್ರಮ ಪಡೋದಕ್ಕೆ ನಾವು ರಿಗರಸ್ಲಿ ಅಂತ ಹೇಳ್ತೇವೆ. ಓಕೆನಾ? ನೆನಪಿಟ್ಟುಕೋರಿ ಶಬ್ದ ರಿಗರಸ್ಲಿ. ಇದಕ್ಕೆ ಎಡ್ವರ್ಬ್ ಅಂತೀವಿ ನಾವು. ರಿಗರಸ್ಲಿ LY ದಿಂದ ಎಂಡ್ ಆಗಿತ್ತು ಅಂದ್ರೆ ಎಡ್ವರ್ಬ್, ಪಾರ್ಟ್ಸ್ ಆಫ್ ಸ್ಪೀಚ್ ನಾಗ ಬರುತ್ತೆ. ರೈಟ್? ದೇ ಡ್ಯಾಶ್ ಟೂ ಮಚ್. ದೇ ಅಂತಿದೆ, ಸಿಂಪಲ್ ಆಗಿ ಈಟ್ ಅನ್ನು ತಗೊಂಡ್ಬಿಡೋಣ, ಬೇರೆ ಏನು ಬೇಡ. ಯಾಕಂದ್ರೆ ಹಿ ಶಿ ಇಟ್ಟಿದ್ರೆ ಈಟ್ಸ್ ಅಂತ ಹಾಕಿತ್ತು. ಸೊ ದೇ ಈಟ್ ಟೂ ಮಚ್. ಅವರು ಬಹಳಷ್ಟು ತಿಂತಾರೆ. ಏನಾದ್ರೂ ಊಟ ಇರಲಿ, ಏನಾದ್ರೆ ವಾಟ್ ಎವರ್ ಇಟ್ ಇಸ್. ಹಿ ಓನ್ ಅನ್ನಕ್ ಬರಂಗಿಲ್ಲ. ಓನ್ ವರ್ಬ್ ನಂಬರ್ 5 ಮಾಡ್ಬೇಕಿದ್ದನ್ನ. ಹಿ ಓನ್ಸ್ ಹೌ ಮೆನಿ ಕಾರ್ಸ್? ಹಿ ಓನ್ಸ್ 2 ಕಾರ್ಸ್. ಅವನು 2 ಕಾರುಗಳ ಮಾಲೀಕ, ಅಥವಾ ಅವನ ಹತ್ರ 2 ಕಾರುಗಳು ಇವೆ ಅಂತ ಹೇಳಲಿಕ್ಕೆ ಹಿ ಓನ್ಸ್ 2 ಕಾರ್ಸ್. ಶಿ ಮತ್ತೆ ವರ್ಬ್ ನಂಬರ್ 5ನೇ ಬಂತು. ವಾವ್, ಬ್ಯೂಟಿಫುಲ್ ಸೆಂಟೆನ್ಸ್. ಏನು? ಶಿ ಸಿಂಗ್ಸ್ ಮೆಲೋಡಿಯಸ್ಲಿ. ನೋಡ್ರಿ, ಈ ಸಿಂಗ್ ಅಂದ್ರೆ ಎಲ್ಲಿ, ಸಿಂಗ್ಸ್ ಅಂದ್ರೆ ಎಲ್ಲಿ, ಇಷ್ಟೇ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ಗೆ ಒಳ್ಳೆ ಫೌಂಡೇಶನ್ ಬೀಳ್ತಾ ಇದೆ ಅಂತ ಅರ್ಥ, ಮೈ ಡಿಯರ್ಸ್. ಸೊ ಅದಕ್ಕೆ ನಾವು ಹೇಳೋದನ್ನ ಅಲಕ್ಷ್ಯ ಮಾಡಬೇಡ್ರಿ, ಟೈಮ್ ಬೀಯಿಂಗ್ ಅಷ್ಟೇ ಕಲಿಬೇಡ್ರಿ. ನಾಳೆ ಇವುಗಳನ್ನು ನೀವು ಚೆನ್ನಾಗಿ ಕಲಿತು ನಿಮ್ಮ ಮಕ್ಕಳಿಗೆ ಹೇಳಿಕೊಡ್ರಿ. ಯಾಕಂದ್ರೆ ಚಲೋ ಇಂಗ್ಲಿಷ್ ಟೀಚರ್ ಮುಂದೆ ಸಿಗೋದು ಬಹಳ ಕಠಿಣ ಐತಿ. ನೀವೇನ್ ಕಲ್ತಿರಲ್ಲ, ನಿಮಗೂ ಈ ಸದ್ಯಕ್ಕಿಲ್ಲ. ಆಕ್ಚುಲಿ ನಮಗೇನ್ರಿ ಒಳ್ಳೆ ಟೀಚರ್ಸ್ ಇದ್ರು. ಈಗೇನ್ ನಾವು ಒಂದಿಷ್ಟು ತ್ರಾಸ ತಗೊಂಡು ಕಲ್ಸಾಕತ್ತೀವಲ್ಲ, ಪುಣ್ಯವಂತರ ಅನ್ಬೇಕು ಸಿಕ್ಕವ್ರು. ಮುಂದೆ ನಿಮ್ಮ ಮಕ್ಕಳಿಗೆ ಚಲೋ ಇಂಗ್ಲಿಷ್ ಟೀಚರ್ ಸಿಗೋದು ಡೌಟ್. ನೀವ ಸ್ವಲ್ಪ ಚಂದಂಗೆ ಕಲಿತು ನೀವೊಂದು ಸ್ವಲ್ಪ ನಾಲೆಜ್ ಇಟ್ಕೊಂಡು ಉಳಿಸ್ರಿ ಅವ್ರ ಸಲುವಾಗಿ. ಅದಕ್ಕೆ ಶಿ ಸಿಂಗ್ಸ್ ಮೆಲೋಡಿಯಸ್ಲಿ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಶಿ ಡ್ಯಾಶ್ ಮಂತ್ರಾಸ್ ವೈಲ್ ಪರ್ಫಾರ್ಮಿಂಗ್ ಪೂಜಾ. ಏನು? ಚಾಂಟ್ ಅಂತ ಐತಿ. ಚಾಂಟ್ ಅಂತಂದ್ರೆ ಏನು? ಪಠಿಸುವಂತ, ಮಂತ್ರವನ್ನ ಪಠಣೆ ಮಾಡುವುದು, ಮಂತ್ರವನ್ನ ಹೇಳುವುದು, ಮಂತ್ರ. ಸೊ ಶಿ ಚಾಂಟ್ಸ್. ಪೂಜೆ ಮಾಡುವ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಂತ್ರ ಪಠಣೆ ಮಾಡುತ್ತಾರೆ. ಪರ್ಫಾರ್ಮ್ ಪೂಜಾ ಅಂದ್ರೆ ಪೂಜೆಯನ್ನ ಮಾಡುವುದು. ಇವೆಲ್ಲಿ ನಿಮಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ನ ಕ್ಲಾಸ್ ರೂಮ್ನಾಗ ಸಿಗಂಗಿಲ್ಲ ಸೆಂಟೆನ್ಸ್. ಡೈಲಿ ಮಾಡೋ ಶಬ್ದ, ಪೂಜಾ ಮಾಡೋ ಕೆಲಸ, ಪರ್ಫಾರ್ಮ್ ಪೂಜಾ ಅನ್ಬೇಕು. ಓಕೆ, ಡೂ ಅನ್ನೋಕ್ಕಿಂತ ಪರ್ಫಾರ್ಮ್. ಚಾಂಟ್, ಚಾಂಟಿಂಗ್ ಅಂತಂದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಏನು ಹೇಳ್ತೀವಲ್ಲ, ದಟ್ ಇಸ್ ಕಾಲ್ಡ್ ಚಾಂಟಿಂಗ್. ಸೊ ಶಿ ಚಾಂಟ್ಸ್ ಮಂತ್ರಾಸ್ ವೈಲ್ ಪರ್ಫಾರ್ಮಿಂಗ್ ಪೂಜಾ. ದ ಉಮನ್ ಅಂದ್ರೆ ಸಿಂಗ್ಯುಲರ್, ಶಿ ಅಂತ ಬಂತು. ಸೆಲ್ ಇದ್ದದ್ದು ಸೆಲ್ಸ್. ದ ಉಮನ್ ಸೆಲ್ಸ್ ನ್ಯೂಸ್ ಪೇಪರ್. ಒಂದ್ ವೇಳೆ ಉಮನ್ ಬದ್ಲಿ ವಿಮೆನ್ ಅಂತ ಇತ್ತು, ಸಾರಿ WOMEN, ವಿಮೆನ್ ಅಂತ ಇತ್ತು, ಇದು ಪ್ಲೂರಲ್ ಫಾರ್ಮ್ ಆಯ್ತು. ವಿಮೆನ್ ಅಂದ್ರ ಸೆಲ್ ಅಂತ ಬರ್ತದೆ ನೋಡಿ. ಮ್ಯಾನ್ ಇದ್ರದ್ದು ಪ್ಲೂರಲ್ ಫಾರ್ಮ್ ಏನಾಗತ್ತ? ಮೆನ್ ಆಗತ್ತ, ಮೆನ್ಸ್ ಆಗೋದಿಲ್ಲ.
ಹಂಗೇನೆ ವುಮನ್, ವುಮನ್ ಇದ್ರದ್ದು ಪ್ಲೂರಲ್ ಫಾರ್ಮ್ ಏನಾಗುತ್ತೆ, ವಿಮೆನ್ ಅಂತ ಆಗತ್ತೆ. ವಿಮೆನ್ಸ್ ಅಂತ ಅನ್ಬಾರ್ದು. ಇವೆಲ್ಲ ಕೇಳ್ತಾರೆ ಎಕ್ಸಾಮ್ನಾಗ. ನಾ ಏನ್ ಹಂಗ ಸ್ವಲ್ಪ ಹೇಳ್ಕೊತಿರ್ತೇನಲ್ಲ, ನೋಟ್ ಮಾಡ್ಕೋಬೇಕು ನೀವು ಹಂಗ. ವುಮನ್ ಸಿಂಗ್ಯುಲರ್, ವಿಮೆನ್ ಪ್ಲೂರಲ್, ಮ್ಯಾನ್ ಸಿಂಗ್ಯುಲರ್, ಮೆನ್ ಪ್ಲೂರಲ್. ನೋಟ್ ಮಾಡ್ಕೋಬೇಕು ಒಂದ್ ಕಡೆ ಇವನ್ನ. ಅಂಡರ್ಸ್ಟ್ಯಾಂಡ್? ಫೈನ್. ದ ವುಮನ್ ಸೆಲ್ಸ್ ನ್ಯೂಸ್ ಪೇಪರ್ಸ್. ಮೈ ಬ್ರದರ್ ಅಂಡ್ ಹೀಸ್ ಫ್ರೆಂಡ್ಸ್. ಇಬ್ರು ಅದಾರ, 3 ಮಂದಿ 4 ಮಂದಿ ಬೇಕಾದಷ್ಟು ಅನ್ಕೊಂಡ್ಬಿಡ್ರಿ ಇಲ್ಲಿ. ಮೈ ಬ್ರದರ್ ಮತ್ತು ಹೀಸ್ ಫ್ರೆಂಡ್ಸ್ ಇಬ್ರು ಅಂದ್ಮೇಲೆ ವರ್ಬ್ ನಂಬರ್ 1. ಮೈ ಬ್ರದರ್ ಅಂಡ್ ಹೀಸ್ ಫ್ರೆಂಡ್ಸ್ ಲೈಕ್ ಟು ಪ್ಲೇ ಚೆಸ್. ನಮ್ಮ ತಮ್ಮ ಮತ್ತು ಅವನ ಫ್ರೆಂಡ್ಸು ಚೆಸ್ ಅನ್ನ ಆಡೋದನ್ನ ಇಷ್ಟಪಡ್ತಾರೆ. ಚೆಸ್ ಆಡೋದನ್ನ ಇಷ್ಟಪಡ್ತಾರೆ. ದೇ ಲೈಕ್. ನೋಡಿ ಇಲ್ಲಿ ಫ್ರೆಂಡ್ಸ್ ಅಂತ ಐತಲ್ಲ, ಪ್ಲೂರಲ್ ಫಾರ್ಮ್. ಹೀಗಾಗಿ ವರ್ಬ್ ನಂಬರ್ 1. ಐ ಆಫನ್. ಆಫನ್ ಅಂದ್ರೆ ಮೇಲಿಂದ ಮೇಲೆ ಬರ್ಕೋರಿ ನೀವು. ಆಫನ್ ನಾಳೆ ಕೇಳ್ತಾರ, ಆಫನ್ ಈಸ್ ವಾಟ್ ಪಾರ್ಟ್ ಆಫ್ ಸ್ಪೀಚ್ ಅಂತ. ಆಫನ್ ಅನ್ನೋದು ಆಕ್ಚುಲಿ ಎಡ್ವರ್ಬ್. ಹೆಂಗ್ ಆಕೈತಿ ಮುಂದ್ ನೋಡೋಣ ಅಂತ ನೆನಪಿಟ್ಕೋರಿ. ನಿಮ್ಗೆ ಶಾರ್ಟ್ ಕಟ್ ಬೇಕಾಕೈತಲ್ಲ ಪಾಪ ಸಾಪ್ ನಿಮಗ. ಆಫನ್ ಅನ್ನೋದು ಎಡ್ವರ್ಬ್ ಅಂತ ಗೊತ್ತಿರ್ಲಿ ನಿಮಗ. ನಾಳೆ ಐಡೆಂಟಿಫೈ ಮಾಡಕ್ ಕೇಳ್ತಾರ. ಓಕೆ, ತಳ್ಕೊಡ್ತಾರ ಎಡ್ವರ್ಬ್, ಎಡ್ಜೆಕ್ಟಿವ್, ನೌನ್, ವರ್ಬ್. ಸೊ ವಾಟ್ ಈಸ್ ದಿ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ವರ್ಡ್ ಆಫನ್ ಅಂತ ಎಡ್ವರ್ಬ್ ಅನ್ಬೇಕು. ಅದಕ್ಕೆ ಹೆಂಗ್ ಅಂತ ಹೇಳೋಣ. ಐ ಆಫನ್ ಡ್ಯಾಶ್ ಟು ಲೈಬ್ರರಿ. ಐ ಅಂತಂದ್ರೆ ಸಿಂಪಲ್. ಐ ಆಫನ್ ಗೋ ಟು. ನಾನು ಲೈಬ್ರರಿಗೆ ಮೇಲಿನ ಮೇಲೆ ಹೋಗ್ತೀನಿ ಅಂತ ಅರ್ಥ. ಐ ಆಫನ್ ಗೋ. ಹಿ ಅಂತ ಬಂತು, ಸ್ಪೀಕ್ ಅಂತಿದೆ. ನಿಮ್ಗೆ ಗೊತ್ತಾಯ್ತು ಈಗ. ಐ ವಿ ಬಂದ್ರೆ ಏನ್ ಮಾಡ್ಬೇಕು, ಹಿ ಬಂದ್ರೆ ಶಿ ಬಂದ್ರೆ ಏನ್ ಮಾಡ್ಬೇಕು ಅಂತ. ಹಿ ಸ್ಪೀಕ್ಸ್ ಗುಡ್ ಇಂಗ್ಲಿಷ್. ಅವನು ಒಳ್ಳೆ ಇಂಗ್ಲಿಷ್ ಮಾತಾಡ್ತಾನೆ. ರೈಟ್. ಮೈ ನೇಬರ್. ಮೈ ನೇಬರ್ ಅಂದ್ರೆ ನಮ್ಮ ನೆರೆಯವರು, ಪಕ್ಕದವರು ಅಂತ ಅರ್ಥ. ಮೈ ನೇಬರ್ ವಾಶ್. ವಾಶ್, ವಾಶಸ್. ನೋಡಿ ಆಗ ಎಸ್ ಎಚ್ ಅಂತ ಬಂತಲ್ಲ, SCH ಅಂತ ಹೇಳಿದ್ನಲ್ಲ. ಮೈ ನೇಬರ್ ವಾಶಸ್ ಹಿಸ್ ಕಾರ್ ಒನ್ಸ್ ಇನ್ ಎ ವೀಕ್. ಇವೆಲ್ಲ ಅನ್ಲಿಕ್ಕೆ ಕಲಿಬೇಕು. ಒನ್ಸ್ ಇನ್ ಎ ವೀಕ್, ಟ್ವೈಸ್ ಇನ್ ಎ ಮಂತ್, ಥ್ರೈಸ್ ಇನ್ ಎ ಇಯರ್. ಒನ್ಸ್ ಇನ್ ಎ ವೀಕ್ ಅಂದ್ರೆ ವಾರಕ್ಕೆ ಒಂದ್ಸಲಿ. ಟ್ವೈಸ್ ಇನ್ ಎ ಮಂತ್ ಅಂದ್ರೆ 2 ತಿಂಗಳಿಗೆ 2 ಸಲಿ. ಥ್ರೈಸ್ ಇನ್ ಎ ಇಯರ್ ಅಂದ್ರೆ ವರ್ಷದಾಗ 3 ಸರಿ ಅಂತ ಅರ್ಥ. ಸೊ ಮೈ ನೇಬರ್ ವಾಶಸ್ ಹಿಸ್ ಕಾರ್. ವಾರಕ್ಕೊಮ್ಮೆ ಕಾರನ್ನು ತೊಳೆಯುತ್ತಾನೆ, ವಾಶ್ ಮಾಡುತ್ತಾನೆ. ಮೈ ಸಿಸ್ಟರ್ ಅಯರ್ನ್ಸ್. ಅಯರ್ನ್ಸ್ ಪ್ರೊನೌನ್ಸಿಯೇಷನ್ ಐರನ್ಸ್ ಅನ್ಬಾರ್ದು. ಅಯರ್ನ್ಸ್ ದ ಕ್ಲೋತ್ಸ್ ಎವ್ರಿ ಸಂಡೇ. ನಮ್ಮ ತಂಗಿ ಅಥವಾ ಅಕ್ಕ ಪ್ರತಿ ರವಿವಾರ ಇಸ್ತ್ರಿ ಮಾಡುತ್ತಾಳೆ, ಬಟ್ಟೆಗಳನ್ನ ಇಸ್ತ್ರಿ ಮಾಡುತ್ತಾಳೆ. ಒಂದು ಪಾಯಿಂಟ್ ನೋಡಿ, ಕ್ಲೋತ್ಸ್. ಇದನ್ನು ಡಿಫರೆನ್ಸ್ ಬರ್ಕೋಬೇಕು ನೀವು ಒಂದ್ ಕಡೆ. CLOTH ಅಂದ್ರೆ ಏನು, CLOTH. 1 ಮಿನಿಟ್. CLOTHES ಕ್ಲೋತ್ಸ್ ಅಂದ್ರೆ ಏನು, ಡಿಫರೆನ್ಸ್ ಕೇಳ್ತಿರ್ತಾರೆ ನಾಳೆ. ಸೊ ಕ್ಲಾತ್ ಇದು ಅನ್ಸ್ಟಿಚ್ಡ್ ಮಟೀರಿಯಲ್. ಇದು STITCHED. ಅನ್ಸ್ಟಿಚ್ಡ್ ಇದು ಹೊಲ್ದಿದ್ದು. ಗಾರ್ಮೆಂಟ್ ಅಂತೇಳಿ ನಾವು ಹಾಕೊಂಡಿರ್ತೀವಲ್ಲ ಅವು ಕ್ಲೋತ್. ಈಗ ನಾ ಹಾಕೊಂಡಿದ್ದ ಶರ್ಟ್ ಏನದ ಅಂದ್ರೆ ಕ್ಲೋತ್ ಅಂತಾರೆ ಇದಕ್ಕೆ. ಇದು ಕ್ಲಾತ್ ಅಂದ್ರೆ ಒಂದು ದೊಡ್ಡ ಟಾಗೆ ಒಳಗೆ ಇರ್ತೈತಲ್ಲ, ಹೊಲಿಲಾರ್ದ ಅರಬಿ ಅಂತೀವಲ್ಲ ನಾವು, ಅದಕ್ಕೆ ಕ್ಲಾತ್ ಅಂತೀವಿ. ನಾವು ಹಾಕೊಳ್ಳುವ ಅರಬಿಗೆ ಕ್ಲೋತ್ಸ್ ಅಂತೀವಿ. ನೆನಪಿಟ್ಕೋಬೇಕು ನೀವು ಇದನ್ನೆಲ್ಲ. ಓಕೆನಾ. ಮೈ ಸಿಸ್ಟರ್ ಅಯನ್ಸ್ ದ ಕ್ಲೋತ್ಸ್ ಎವ್ರಿ ಸಂಡೇ. ಐ ಅಂದ್ರೆ ಮುಗಿತು, ಬೇರೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ, ಸೇಮ್ ಇಟ್ಬಿಡೋದು. ಐ ಗೋ ಟು ಬೆಡ್ ಬಿಫೋರ್ 10:30. 10:30 ಅನ್ನೋದ್ರೊಳಗೆ ನಾನು ಮಲ್ಕೋತೀನಿ ಅಂತ ಅರ್ಥ. ಐ ಗೋ ಟು ಬೆಡ್. ಶಿ ಡ್ರಿಂಕ್ ಐತಿ, ಶಿ ಡ್ರಿಂಕ್ ಕರೆಕ್ಟ್ ಆಕೈತೇನ್ರಿ? ಇಲ್ಲ. ಹಂಗಂದ್ರೆ ಏನ್ ಮಾಡ್ಬೇಕು, ಎಸ್ ಹಚ್ಬೇಕು. ಶಿ ಡ್ರಿಂಕ್ಸ್ ಅ ಲಾಟ್ ಆಫ್ ವಾಟರ್. ಒಬ್ಳು ಹಿಂಗೆ ಡೈಲಿ ಹಿಂಗ್ ಮಾಡ್ತಾಳಂದ್ರೆ ವರ್ಬ್ ನಂಬರ್ 5. ಶಿ ಡ್ರಿಂಕ್ಸ್ ಅ ಲಾಟ್ ಆಫ್ ವಾಟರ್. ನೀರನ್ನು ಬಹಳ ಕುಡಿತಾಳೆ. ಶಿ ಕಮ್ಸ್ ಎಟ್ ದ ರೈಟ್ ಟೈಮ್. ಕರೆಕ್ಟ್ ಟೈಮಿಗೆ ಬರ್ತಾಳೆ. ಶಿ ಸ್ಪೀಕ್ಸ್ 3 ಲ್ಯಾಂಗ್ವೇಜಸ್. 3 ಭಾಷೆಗಳನ್ನು ಮಾತಾಡ್ತಾಳೆ. ಶಿ ಕೀಪ್ಸ್ ದ ಹೌಸ್ ಕ್ಲೀನ್. ಮೈ ಸಿಸ್ಟರ್ ಕೀಪ್ಸ್ ದ ಹೌಸ್ ಕ್ಲೀನ್. ನಮ್ಮ ತಂಗಿ ಮನಿ ಬಹಳ ಸ್ವಚ್ಛ ಇಡ್ತಾಳೆ. ಮೈ ಸಿಸ್ಟರ್ ಪ್ರಿಪೇರ್ಸ್ ಫುಡ್ ಡೆಲಿಷಿಯಸ್ಲಿ. ನಮ್ಮ ತಂಗಿ ಅಡಿಗೆ ಮಸ್ತ್ ಮಾಡ್ತಾಳೆ. ಹೇಳಕ್ ಕಲೀರು ತಮ್ಮ. ಸುಮ್ಮನೆ ಏನಾರ ಉದ್ದಕ ಕಲ್ಕೋತ ಹೋಗಿ ಉದ್ದಕ ಬಂದು ಧಾರವಾಡನಾಗ ಅದೀನಿ, ಒಂದು ರೂಮ್ ಮಾಡೀನಿ, PG ಮಾಡೀನಿ, ಎಕ್ಸಾಮ್ ಬರೀತೀನಿ, ನಾ KS ಮಾಡಾಕತ್ತೀನಿ, ನಾ PS ಮಾಡಾಕತ್ತೀನಿ ಅಂತ ಆಗಂಗಿಲ್ಲ. ಅಭ್ಯಾಸ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಫೌಂಡೇಶನ್ ತಿಳ್ಕೊಬೇಕು, ನಾಲೆಜ್ ಗೇನ್ ಮಾಡ್ಬೇಕು. ಅದಕ್ಕೆ ನಾಲೆಜ್ ಈಸ್ ಪವರ್ ಮೈ ಡಿಯರ್ಸ್. ದೇ ಡ್ಯಾಶ್ ದ ಕ್ಲಾಸಸ್ ರೆಗ್ಯುಲರ್ಲಿ. ದೇ ಅಟೆಂಡ್. ದೇ ಅಟೆಂಡ್. ದೇ ಅಂತ ಐತಂದ್ರೆ ವರ್ಬ್ ನಂಬರ್ 1 ಬರ್ಬೇಕು, ಬೇರೆ ಯಾವುದು ಬರಂಗಿಲ್ಲ. ದೇ ಅಟೆಂಡ್ ದ ಕ್ಲಾಸಸ್ ರೆಗ್ಯುಲರ್ಲಿ. ಒಂದ್ ವೇಳೆ ಶಿ ಅಂತಿತ್ತು, ಹಿ ಅಂತಿತ್ತಂದ್ರೆ ಅಟೆಂಡ್ ಇದ್ದಿದ್ದು ಅಟೆಂಡ್ಸ್ ಅಂತ ಆಗ್ತಿತ್ತು. ವೆರಿ ಗುಡ್.
ಮೈ ರೂಮ್ಮೇಟ್ ಅಂದ್ರೆ ನನ್ನ ರೂಮ್ ಒಳಗಿರುವಂತ ಫ್ರೆಂಡ್ ಅಂತ ಅರ್ಥ. ಮೈ ರೂಮ್ಮೇಟ್ ಏನಪ್ಪ ವೇಕಪ್ ಅಂತಿದೆ, ನಾವು ಅದನ್ನ ವೇಕ್ಸಪ್ ಅಂತ ಮಾಡ್ಕೋಬೇಕು. ಬಹಳ ಮಂದಿ ಇದನ್ನ ರಾಂಗ್ ಆಗಿ ಏನ್ ಬರೀತಾರ, ವೇಕ್ ಅಂತ ಬರೀದು ಮುಂದೆ UPS ಹಿಂಗ್ ಬರೀತಾರ. ಇದು ರಾಂಗ್. ವೇಕಪ್ಸ್ ಅನ್ಬಾರ್ದು. ಮೈ ರೂಮ್ಮೇಟ್ ವೇಕ್ಸ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನಾವು ಹೇಳುದಕ್ಕೆ ಏನಂತೀವಿ, ವೇಕಪ್ ಅಂತೇವಿ. ಸೊ ನಾ ಅಂತಂದ್ರೆ ಐ ವೇಕಪ್, ಬಟ್ ಮೈ ರೂಮ್ಮೇಟ್ wakes up. I brush, but he brushes. I go to temple, but she goes to temple. I take bath, but he takes bath. Very good. Practice ಮಾಡ್ರಿ ಇಷ್ಟು. ಇದ್ರಾಗ ಏನಿತ್ತು ತಮ್ಮ, ದ ಕಾಲೇಜ್ ಆಫೀಸ್ ಅಂದ್ರೆ ಕಾಲೇಜ್ನಾಗಿರೋ ಆಫೀಸ್ ಎಷ್ಟಕ್ಕಪ್ಪ, ವರ್ಕ್ ಅಂತ ಐತಿ. ವರ್ಕ್ಸ್ ಅಂದ್ರೆ ಇಟ್ ಅನ್ನಂಗ ಆತೈತೆ. ಸೊ ಇಟ್ ವರ್ಕ್ಸ್ ಫ್ರಮ್ 10 to 6, 10ರಿಂದ 6 ಗಂಟೆವರೆಗೆ ಕಾಲೇಜ್ ಆಫೀಸು ಕೆಲಸ ಮಾಡುತ್ತದೆ, ಅಂದ್ರೆ ಓಪನ್ ಇರ್ತೈತಿ ಅಂತ ಅರ್ಥ. ದ ಕಾಲೇಜ್ ಆಫೀಸ್ ವರ್ಕ್ಸ್. ದ ಕ್ಲಾಸಸ್ ನೋಡ್ರಿ, CLASS ಕ್ಲಾಸ್ ES ಬಂದೈತಿ ಇಲ್ಲಿ. ದ ಕ್ಲಾಸಸ್ ವರ್ಬ್ ನಂಬರ್ 1 ಬಂದ್ಬೇಕು. ದ ಕ್ಲಾಸಸ್ ಗೆಟ್ ಓವರ್ ಅಟ್ 1 PM. ಎಲ್ಲಾ ಕ್ಲಾಸ್ ಎಷ್ಟಕ್ಕೆ ಮುಗಿತಾವಪ್ಪ, 1 ಗಂಟೆಗೆ ಮುಗಿತಾವೆ. ಒಂದು ವೇಳೆ ಇಲ್ಲಿ ದ ಕ್ಲಾಸ್ ಅಂತ ಅಷ್ಟ ಇತ್ತಂತಂದ್ರೆ ಏನ್ ಮಾಡ್ತೀರಿ ಹೇಳ್ರಿ ನೋಡೋಣ. ಎಸ್, ಗೆಟ್ ಇದ್ದಿದ್ದು ಗೆಟ್ಸ್. The class gets over at 1 o'clock ಅಂತ ಮಾಡ್ತಿದ್ರಿ. ವೆರಿ ಗುಡ್, ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ನೌ. ದಟ್ಸ್ ಗ್ರೇಟ್ ಮೈ ಡಿಯರ್ಸ್. ದ ಫಂಕ್ಷನ್ ಅಂದ್ರೆ ಸಿಂಗ್ಯುಲರ್. ದ ಫಂಕ್ಷನ್ ಗೆಟ್ಸ್ ಓವರ್. ಸೇಮ್, ದ ಫಂಕ್ಷನ್ ಗೆಟ್ಸ್ ಓವರ್ ಇನ್ ಅನದರ್ ಹಾಫ್ ಆನ್ ಅವರ್. ಇನ್ನೊಂದು ಅರ್ಧ ಗಂಟೆ ಒಳಗ ಫಂಕ್ಷನ್ ಮುಗೀತದ ಅಂತ ಹೇಳ್ಬೇಕಾದ್ರೆ ಈ ವಾಕ್ಯವನ್ನ ಬಳಸ್ಬೇಕು ನೋಡಪ್ಪ ನೀವು. ದ ಫಂಕ್ಷನ್ ಗೆಟ್ಸ್ ಓವರ್. ಏನಾದ್ರೂ ಒಂದು ಕ್ಲಾಸ್ ಮುಗಿತೈತಿ, ಫಂಕ್ಷನ್ ಮುಗಿತೈತಿ, ಸ್ಪೀಚ್ ಮುಗಿತೈತಿ ಅಂತ ಹೇಳಿಕ್ಕೆ ಗೆಟ್ ಓವರ್, ಗೆಟ್ಸ್ ಓವರ್ ಶಬ್ದಗಳನ್ನ ಬಳಸ್ರಿ. ದ ಪ್ರಿನ್ಸಿಪಲ್, ಅಗೇನ್ ಹಿ ಅಥವಾ ಶಿ. ದ ಪ್ರಿನ್ಸಿಪಲ್ ಇನಾಗರೇಟ್, ಇನಾಗರೇಟ್ಸ್, INAUGURATES. ದ ಪ್ರಿನ್ಸಿಪಲ್ ಇನಾಗರೇಟ್ಸ್ ದ ಫಂಕ್ಷನ್. ಪ್ರಿನ್ಸಿಪಲ್ರು, ಪ್ರಾಚಾರ್ಯರು ಕಾರ್ಯಕ್ರಮನ ಉದ್ಘಾಟನೆ ಮಾಡುತ್ತಾರೆ. ನಾವೊಂದು ಹಿಂಗೆ ಕೋಚಿಂಗ್ ಸೆಂಟರ್ ಒಳಗ ಒಂದು ಕ್ಲಾಸ್ ತಗೋಬೇಕಾದ್ರೆ ಈ ಇನಾಗರೇಷನ್ ಬರೀರಿ ಸ್ಪೆಲ್ಲಿಂಗ್ ಅಂತ ಹೇಳಿ ಹುಡುಗರಿಗೆ, ಒಂದು 100 ಹುಡುಗರು ಇದ್ರಲ್ಲೇ ಬರೀರಿ ನೋಡು, ಬಂದು ಯಾರು ಬರೀತೀರಿ ಅಂತ ಬರೆದ್ರೆ ಬರ್ಕೋತ್ ಹೋದ್ರು. ಬರೆದ್ರು 16 ಮಂದಿ ತನ ಬರೆದ್ರು. ನಾನು ಸ್ಟಾಪ್ ಮಾಡಿಸ್ಬಿಟ್ಟೆ. ಯಾಕಂದ್ರೆ 16 ಮಂದಿನೂ ಇನಾಗ್ರೇಷನ್ ಸ್ಪೆಲ್ಲಿಂಗ್ 16 ತರ ಬರೆದು ಬಿಟ್ಟಿದ್ರು. ಒಬ್ರು ಕರೆಕ್ಟ್ ಬರೆದಿದ್ದಿಲ್ಲ 16 ತನ. ಅಂದ್ರೆ ನಾ ಹೇಳುದೇನಂದ್ರ ಸ್ಪೆಲ್ಲಿಂಗ್ನಾಗ ನಾವು ವೀಕ್ ಅದೀವಿ, ಅದು ನಾವು ತಿಳ್ಕೋರಿ ಮೊದ್ಲು. ನಮಗೆ ಏನು ಗೊತ್ತಿಲ್ಲ ಅಂದ್ರೆ ನಮಗೆ ಏನು ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ. ಭಾಳ ಮಂದಿಗೆ ನಾವು ಕೋಚಿಂಗ್ ಸೆಂಟರ್ ಏನು ಬರ್ತಿರಲ್ಲ, ಧಾರವಾಡಕ್ಕೆ, ಬೆಂಗಳೂರಿಗೆ, ಮೈಸೂರಿಗೆ ಅಲ್ಲಿ ಇಲ್ಲಿ ಏನು ಹೋಗಿರಲ್ಲ ತಮ್ಗಳ. ನಿಮಗೆ ಏನು ಗೊತ್ತಿಲ್ಲ ಅಂದ್ರೆ ನಿಮಗೆ ಏನು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನೀವು ಫಸ್ಟ್ ನೀವು ಏನು ಗೊತ್ತಿಲ್ಲ ಅನ್ನೋದು ಗೊತ್ತು ಮಾಡ್ಕೊಂಡ್ರಿ ಅಂದ್ರೆ ಅದು ಗೊತ್ತಾಕೈತಿ. ಸ್ಪೆಲ್ಲಿಂಗು ನೀವು ಚೆಕ್ ಮಾಡ್ರಿ ದಿನ. ಇನಾಗ್ರೇಷನ್ ಸ್ಪೆಲ್ಲಿಂಗ್ ಬರೀರಿ ನೋಡೋಣ. ಗೊತ್ತಿಲ್ಲ ಅಂದ್ರೆ ತಿಳ್ಕೊಬೇಕು ಫಸ್ಟ್. ಇನಾಗ್ರೇಷನ್, ಗವರ್ಮೆಂಟ್, ಪಾರ್ಲಿಮೆಂಟ್, ಜಡ್ಜ್ಮೆಂಟ್, ಆಫೀಸ್, ವೇಕಪ್ ಅಂದ್ರೆ ಏನು, ವೇಟ್ ಅಂದ್ರೆ ಎಷ್ಟೋ ಸಣ್ಣ ಸಣ್ಣ ಶಬ್ದಗಳನ್ನ ಮಿಸ್ಟೇಕ್ ಮಾಡ್ತೀರಿ ನೀವು. ನೋಡೇ ನಾನು, ಅಯ್ಯೋ 26 ವರ್ಷ ಆತ್ ನಾ ಈ ಜರ್ನಿ ಒಳಗಿದ್ದು, ಎಂತಿಂತವ್ರು ನೋಡಿಲ್ಲ ನಾನು. ಇನಾಗ್ರೇಷನ್ 16 ತರ ಸ್ಪೆಲ್ಲಿಂಗ್ ಬರದ್ರ ಅಂದ್ರೆ ನಾ ಇನ್ನೂ ಬರ್ಯಾಕ್ ಹಚ್ಚಿದ್ನಾರ ಇನ್ನ ಎಷ್ಟು ಬಂದು ಬರೀತಿದ್ರೆ ಏನು. ಡಿಕ್ಷನರಿ ಆಲ್ರೆಡಿ ಹೆವಿ ಐತಿ ಓ ತಮ್ಗಳ. ಅದಕ್ಕೆ ಕರೆಕ್ಟಾಗಿ ನೋಡಿ ಬರೀರಿ. ಬರೀ ಮೊಬೈಲ್ನಾಗ ಕುಂತು ರೀಲ್ ನೋಡಿ ಇನ್ಸ್ಟಾಗ್ರಾಮ್ನಾಗ ಮಜಾ ಮಾಡಿದ್ರೆ ನಿಮ್ಗೆ ಪಾಸ್ ಆಗೋದು ಭಾಳ ತ್ರಾಸ ಅದು ತಮ್ಮ. ಪಾಸ್ ಆಗೋದು ಭಾಳ ತ್ರಾಸದ. ಹೆಂಗ್ ಬಂತು ನೋಡು ಪ್ರಾಸ ಆತಾ. ದ ಪ್ರಿನ್ಸಿಪಲ್ ಇನಾಗರೇಟ್ಸ್ ದ ಫಂಕ್ಷನ್. ಓಕೆನಾ. ನೆಕ್ಸ್ಟ್ ಒನ್. ದ ಲೇಡಿ ಹೂ ಈಸ್ ಸ್ಟ್ಯಾಂಡಿಂಗ್ ದೇರ್ ಡ್ಯಾಶ್ ರಷ್ಯನ್ ಲ್ಯಾಂಗ್ವೇಜ್. ದ ಲೇಡಿ ಅಂದ್ರೆ ಸಿಂಗ್ಯುಲರ್. ದ ರಷ್ಯನ್ ದ ಲೇಡಿ ಹೂ ಈಸ್ ಸ್ಟ್ಯಾಂಡಿಂಗ್ ದೇರ್, ಅಲ್ಲಿ ನಿಂತಾಳಲ್ಲ ಆ ಹೆಣ್ಣು ಮಗಳು, ಶಿ ಸ್ಪೀಕ್ಸ್ ರಷ್ಯನ್ ಲ್ಯಾಂಗ್ವೇಜ್. ಸ್ಪೀಕ್ ಅಂತ ಐತಿ, ಸ್ಪೀಕ್ಸ್ ಮಾಡಿವ್. ದ ಲೇಡಿ ಸ್ಪೀಕ್ಸ್. ಕನೆಕ್ಟ್ ಆಯ್ತಾ. ದ ಲೇಡಿ ಹೂ ಈಸ್ ಸ್ಟ್ಯಾಂಡಿಂಗ್ ದೇರ್, ಅಲ್ಲಿ ನಿಂತಾಳಲ್ಲ ಆ ಹೆಣ್ಣು ಮಗಳು, ಆ ಸ್ತ್ರೀ ರಷ್ಯನ್ ಭಾಷೆಯನ್ನ ಮಾತನಾಡುತ್ತಾಳೆ. ದ ಬಾಯ್. ಈ ತರ ಸೆಂಟೆನ್ಸ್ ನೋಡಿ ಜಾಯಿನ್ ಮಾಡೋದು. ರಿಲೇಟಿವ್ ಪ್ರನೌನ್ ಅಂತಾರೆ ಇದಕ್ಕೆ. ನಾವು ಕಲಿಬೇಕು. ನಾವು ಕಂಜಂಕ್ಷನ್ಸ್, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಬರ್ತಾವು. ಅವಾಗ ಈ ರಿಲೇಟಿವ್ ಪ್ರನೌನ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ದ ಬಾಯ್ ಹೂ ಈಸ್ ಆಸ್ಕಿಂಗ್ ಕ್ವಶನ್ಸ್. ಏನ ಹುಡುಗ ಪ್ರಶ್ನೆ ಏನ್ ಕೇಳಕತ್ತನ್ಲ ಅವ ಅಂತ ಹೇಳ್ದಂಗ, ಪ್ರಶ್ನೆ ಕೇಳುವಂತ ಹುಡುಗ ಏನ್ ಮಾಡ್ತಾನ ಅಂದ್ರೆ ಡೂ ಅಂತ ಐತಿ, ಡಸ್. ಯಾಕಂದ್ರೆ ದ ಬಾಯ್ ಡಸ್ ಅ ಲಾಟ್ ಆಫ್ ಹೋಮ್ ವರ್ಕ್. ಯಾ ಹುಡುಗವ ಪ್ರಶ್ನೆ ಕೇಳುವಂತವ. ದ ಲೇಡಿ
ಹೆಣ್ಮಗಳು ರಷ್ಯನ್ ಭಾಷೆ ಮಾತಾಡ್ತಾಳ, ಯಾರು ಅಲ್ಲಿ ನಿಂತವಳು, ಹೂ ಈ ಸ್ಟ್ಯಾಂಡಿಂಗ್ ದೇರ್. ಹಿ ಆಲ್ವೇಸ್, ನೋಡಿ ಸಿಂಪಲ್, ಹಿ ಆಲ್ವೇಸ್ ಕಮ್ ಅಂತ ಐತಿ. ಹಿ ಆಲ್ವೇಸ್ ಕಮ್ಸ್ ಪ್ರಿಪೇರ್ಡ್ ಫಾರ್ ದ ಡಿಸ್ಕಷನ್ಸ್. ಚರ್ಚೆ ಅಂತ ಏನಾದ್ರು ಇದ್ರು ಅವ ಏನ್ ಮಾಡ್ತಾನಪ್ಪ, ಯಾವಾಗ್ಲೂ ರೆಡಿ ಆಗಿ ಬರ್ತಾನ, ಪ್ರಿಪೇರ್ ಆಗಿ ಬರ್ತಾನ ಅಂತ ಹೇಳಲಿಕ್ಕೆ ಹಿ ಆಲ್ವೇಸ್ ಕಮ್ಸ್ ಪ್ರಿಪೇರ್ಡ್ ಫಾರ್ ದ ಡಿಸ್ಕಷನ್ಸ್. ಸಂಧ್ಯಾ, ನೇಮ್ ಆಫ್ ಎ ಪರ್ಸನ್. ಶಿ ಅಂತ ಹೇಳ್ದಂಗ ಶಿ ಲುಕ್ಸ್ ಆಫ್ಟರ್, ಲುಕ್ ಅಂತಿದೆ, ಶಿ ಲುಕ್ಸ್ ಆಫ್ಟರ್ ದ ಅಡ್ಮಿನಿಸ್ಟ್ರೇಷನ್. ಸಂಧ್ಯಾ ಅನ್ನೋರು ಏನ್ ಮಾಡ್ತಾರಂದ್ರೆ ಎಲ್ಲ ಆಡಳಿತವನ್ನ ನೋಡ್ಕೊಳ್ತಾರೆ. ಅಡ್ಮಿನಿಸ್ಟ್ರೇಷನ್ ಸ್ಪೆಲ್ಲಿಂಗ್ ನೆನಪು ಮಾಡ್ಕೊಳ್ರಿ, ADMINI, ಸಿಂಪಲ್ ನೋಡ್ರಿ. ಮೊದ್ಲ ED ಆಡ್, MINI ಬರದ್ರಿ, ಇಷ್ಟು ಬಂತ. ಮುಂದ STRATION ನೆನಪಿಟ್ಕೊಂಡು 4 ಸಲ ಬರೆದ್ರ ಅಡ್ಮಿನಿಸ್ಟ್ರೇಷನ್ ಬಂದ್ಬಿಡುತ್ತೆ ನಿಮಗ. ಜಡ್ಜ್ಮೆಂಟ್, ಪ್ರೊನೌನ್ಸಿಯೇಷನ್ ಇವೆಲ್ಲ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡ್ರಿ. ಒಂದು ಕ್ಲಾಸ್ ಮಾಡ್ತೇನೆ, ಹೌ ಟು ಇಂಪ್ರೂವ್ ಸ್ಪೆಲ್ಲಿಂಗ್ಸ್ ಅಂತ ಹೇಳಿ ಒಂದು ಮಾಡ್ತೇನೆ, ಓಕೆನಾ. ನೆಕ್ಸ್ಟ್, ಸೊ ಸಂಧ್ಯಾ ಲುಕ್ಸ್ ಆಫ್ಟರ್ ಅಂದ್ರೆ ನೋಡಿಕೊಳ್ಳುತ್ತಾರೆ ಅಂತ. ಲುಕ್ ಆಫ್ಟರ್ ಅಂತಂದ್ರೆ ನೋಡಿಕೊಳ್ಳು. ಮೈ ಫಾದರ್ ಲುಕ್ಸ್ ಆಫ್ಟರ್ ದ ಹೌಸ್. ಮೈ ಮದರ್ ಟೇಕ್ಸ್ ಕೇರ್ ಅಂತ. ಲುಕ್ಸ್ ಆಫ್ಟರ್ ದ ಕಿಚನ್ ಅಂಡ್ ಫುಡ್ ಎವ್ರಿಥಿಂಗ್ ಅಂತ, ರೈಟ್. ದ ಸ್ಟೂಡೆಂಟ್ಸ್ ಪ್ಲೂರಲ್ ಐತಲ್ಲ, ವರ್ಬ್ ನಂಬರ್ 1 ಬಂದ್ಬಿಡ್ತೈತಿ. ಸೇಮ್, ದ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಇನ್ ಆಲ್ ದ ಆಕ್ಟಿವಿಟೀಸ್. ಎಲ್ಲಾ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ ಅಂತ ಹೇಳಿದ ಹಾಗೆ. ಒಂದು ವೇಳೆ ದ ಸ್ಟೂಡೆಂಟ್ ಅಂತ ಅಷ್ಟೇ ಇತ್ತು ಅಂದ್ರೆ ಇಲ್ಲಿ ಬರೋ ಎಸ್ ಇಲ್ಲಿ ಬಂದ್ಬಿಡ್ತೈತಿ. ದ ಸ್ಟೂಡೆಂಟ್ ಪಾರ್ಟಿಸಿಪೇಟ್ಸ್, ಇಲ್ಲಿ ಎಸ್ ಇತ್ತಂತಂದ್ರೆ ವರ್ಬಿಗೆ ಎಸ್ ಬರಬಾರದು. ಇಷ್ಟೇ ಟೆಕ್ನಿಕ್ ನೋಡ್ರಿ. ಬಾಯ್ಸ್ ಸ್ಪೀಕ್, ಹುಡುಗರು ಮಾತನಾಡುತ್ತಾರೆ. ಬಾಯ್ ಅಂತ ಇತ್ತಂದ್ರೆ ಬಾಯ್ ಸ್ಪೀಕ್ಸ್, ಇಲ್ಲಿ ಎಸ್ ಐತಿ, ಇಲ್ಲಿ ಬಂದಿಲ್ಲ, ಇಲ್ಲಿ ಎಸ್ ಇಲ್ಲ, ಇಲ್ಲಿ ಬಂತು. ಇಷ್ಟೇ ಇಂಗ್ಲಿಷ್ ಒಳಗಿರೋ ಸಿಂಪಲ್ ಟೆಕ್ನಿಕ್, ಸಿಂಪಲ್ ಮಂತ್ರ, ಓಕೆನಾ. ದ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಇನ್ ದ ಆಕ್ಟಿವಿಟೀಸ್. ರವೀಂದ್ರ, ಎಸ್ ರವೀಂದ್ರ ಥರ್ಡ್ ಪರ್ಸನ್ ಅಂದ್ರೆ ಹಿ ಅಂತ ಆಯ್ತು. ಏನಿದೆ, ನೋ ಅಂತ ಇದೆ, KNOW, ನೋ. ರವೀಂದ್ರ ನೋಸ್ ಹೌ ಟು ಮ್ಯಾನೇಜ್ ಪೀಪಲ್. ಇದನ್ನ ಬಹಳ ಮಂದಿ ಹಿಂಗ NOW ನೋ ಅಂತ ಬರೀತಾರೆ. ನೋ ಅಂತಂದ್ರೆ ಈಗ, ಇನ್ನೊಂದು ನೋ ಅಂತ ಐತಿ ಇಲ್ಲ. ಈ ನೋ ಏನಪ್ಪಾ ಅಂದ್ರೆ ಗೊತ್ತು ಅಂತ ಹೇಳ್ದಂಗ. 3 ನೆನಪಿಟ್ಕೋರು ತಮ್ಗಳ. ನೋ ಅಂದ್ರೆ ಈಗ, ನೋ ಅಂದ್ರೆ ತಿಳಿಯೋದು, ನೋ ಅಂದ್ರೆ ಇಲ್ಲ ಇನ್ನೊಂದು, ಓಕೆನಾ. ರವೀಂದ್ರ ನೋಸ್ ಹೌ ಟು ಮ್ಯಾನೇಜ್ ಪೀಪಲ್. ಜನರನ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ರವೀಂದ್ರ ಅವ್ರಿಗೆ ಗೊತ್ತಿದೆ ಅಂತ ಹೇಳೋದು. ನೀವು ಹೇಳಲ್ಲ, ಐ ನೋ ಹೌ ಟು ಸ್ಪೀಕ್ ಇಂಗ್ಲಿಷ್. ಐ ನೋ ಅಬೌಟ್ ಇಂಗ್ಲಿಷ್ ಗ್ರಾಮರ್, ಕನ್ನಡ ಗ್ರಾಮರ್. ಐ ನೋ ಅಬೌಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಶಿ ನೋಸ್, ಹಿ ನೋಸ್. ಮೈ ಸರ್ ಟೀಚ್, TEACH, CH ಬಂತ, ES ತಗೊಂಡ್ಬಿಡ್ರಿ. ಮೈ ಸರ್ ಟೀಚಸ್ ವೆರಿ ನೈಸ್. ನಮ್ ಸರ್ ಬಹಳ ಚೆನ್ನಾಗಿ ಕಲಿಸ್ತಾರೆ ಅಂತ ನೀವು ಯಾರ ಬಗ್ಗೆ ಹೇಳ್ಬೇಕಾಗಿತ್ತಂದ್ರೆ ಈ ಸೆಂಟೆನ್ಸ್ ಅನ್ನ ಬಳಸ್ರಿ. ಮೈ ಸರ್ ಟೀಚ್ ಅನ್ಬಾರ್ದು, ಮೈ ಮೇಡಮ್. ಮೇಡಮ್ ಟೀಚ್ ವೆರಿ ವೆಲ್ ಅಂತ ಬಹಳ ಮಂದಿ ಅಂತಾರ, ನೀವು ಕೇಳಿರ್ತೀರಿ. ಯಾಕಂದ್ರೆ ನೀವು ಇಂಗ್ಲಿಷ್ ಮಾತಾಡ್ಬೇಕು, ನಿಮ್ಮ ಇಂಗ್ಲಿಷ್ ಮಾತಾಡೋದು ಅಲ್ಲ. ನೀವು ಇಂಗ್ಲಿಷ್ ಗ್ರಾಮರ್ ಕಲಿಬೇಕು, ನಿಮ್ಮ ಇಂಗ್ಲಿಷ್ ಗ್ರಾಮರ್ ಹುಟ್ಟು ಹಾಕೋದಲ್ಲ. ಎಸ್, ಮೈ ಸರ್ ಟೀಚಸ್ ವೆರಿ ನೈಸ್. ಮೇಡಮ್ ಎನ್ಕರೇಜ್ ಅಂತ ಐತಿ, ಎನ್ಕರೇಜ್ ಇದ್ದದ ಏನಕ್ಕೈತಿ, ಎನ್ಕರೇಜಸ್. ಈ ಸ್ಪೆಲ್ಲಿಂಗ್ ಎಷ್ಟು ಮಂದಿಗೆ ಬರ್ತೈತಿ, ಸ್ವಲ್ಪ ಎದಿ ಮುಟ್ಟಿ ಹೇಳ್ಕೊರಿ, ನನಗೆ ಬರ್ತೈತಿ ಇಲ್ಲ ಅಂತ ಹೇಳಿ. ಬರಂಗಿಲ್ಲ ಅಂದ್ರೆ ಒಂದು 10 ಸಲ ಬರೀರಿ, ಪ್ರಾಕ್ಟೀಸ್ ಮಾಡ್ರಿ. ಉದ್ದಕ್ಕೆ ಕತ್ತಿಗತ್ತೆ ಸುಮ್ಮನೆ ಬಂದೆ, ತಿಂದೆ, ಹೋದೆ, ಓಡ್ದೆ, ಏನೋ ಓದಿದೆ, ಬಯಾಟ್ ಮಾಡಿದೆ ಅಲ್ಲ. ಸ್ವಲ್ಪ ಜಾಸ್ತಿ ಅಂಬಿಷನ್ ಇಟ್ಕೋರಿ. ಸಣ್ಣ ಸಣ್ಣ ನೌಕರಿ ಯಾರು ಬೇಕಾದ್ರೂ ತಗೋತಾರ, ದೊಡ್ಡ ತಗೊಳ್ಳಿಕ್ಕೆ ಬೇಕಂದ್ರೆ ಹಾರ್ಡ್ ವರ್ಕ್ ಮಾಡ್ಬೇಕು ತಮ್ಮಗಳ, ಓಕೆನಾ. ಮೇಡಮ್ ಎನ್ಕರೇಜಸ್ ಅಸ್ ವೆನ್ ವಿ ಮೀಟ್ ಹರ್. ನಾವು ಅವ್ರಿಗೆ ಬೆಟ್ಟದಾಗ ಅವ್ರು ನಮ್ಗೆ ಯಾವಾಗಲೂ ಎನ್ಕರೇಜ್ ಮಾಡ್ತಾರೆ, ಪ್ರೋತ್ಸಾಹಿಸ್ತಾರೆ. ದ ಪ್ಯೂನ್ ಅಂದ್ರೆ ಸಿಂಗ್ಯುಲರ್, ಡೂ ಅಂತ ಐತಿ. ದ ಪ್ಯೂನ್ ಡೂ ಅನ್ನೋ ಬದಲಿ ದ ಪ್ಯೂನ್ ಡಸ್ ಹಿಸ್ ವರ್ಕ್ ಸಿನ್ಸಿಯರ್ಲಿ ಅಂದ್ರೆ ಆನೆಸ್ಟ್ಲಿ, ಪ್ರಾಮಾಣಿಕವಾಗಿ, ಕರೆಕ್ಟ್ ಆಗಿ ಮಾಡ್ತಾನೆ ಆ ವ್ಯಕ್ತಿ ಕೆಲಸ ಅಂತ ಹೇಳ್ದಂಗ. ಐ ಅಂದ್ರೆ ವರ್ಬ್ ನಂಬರ್ 1. ಐ ಥಿಂಕ್ ಇಟ್ ಈಸ್ ರೈಟ್. ನನ್ನ ಪ್ರಕಾರ ಇದು ಕರೆಕ್ಟ್ ಅಪ್ಪ ಅಂತ ಹೇಳೋದು. ಐ ಥಿಂಕ್ ಇಟ್ ಈಸ್ ರೈಟ್. ಕರೆಕ್ಟಾ? ಫೈನ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್. ಎವ್ರಿ ಡೇ
ವಿ ಡ್ಯಾಶ್ ಟು ಕಾಲೇಜ್ ಫ್ರಮ್ ಅವರ್ ವಿಲೇಜ್. ನೋಡಿ, ಎವ್ರಿ ಡೇ ನಾವು ದಿನ ಬಸ್ಸಿಗೆ ಹಿಂಗ್ ಬರ್ತೀವಿ ಹೋಗ್ತೀವಿ ನಮ್ಮ ಹಳ್ಳಿಯಿಂದ ಊರಿಂದ ಅನ್ಬೇಕಾದ್ರೆ ಎವ್ರಿ ಡೇ ವಿ ಟ್ರಾವೆಲ್ ಟು ಕಾಲೇಜ್ ಫ್ರಮ್ ಅವರ್ ವಿಲೇಜ್. ವಿ ಸೇಮ್ ಟ್ರಾವೆಲ್ ವರ್ಡ್ ಬಂತು, ಯಾಕಂದ್ರೆ ವಿ ಅಂತಿದೆಯಲ್ಲ, ಹಿಂಗಾಗಿ ಟ್ರಾವೆಲ್ ಅನ್ನೋ ವರ್ಡ್ ಮ್ಯಾಚ್ ಆಯ್ತು. ಸೊ ಎವ್ರಿ ಡೇ ವಿ ಟ್ರಾವೆಲ್ ಟು ಅವರ್ ಕಾಲೇಜ್. ಶಿ ಆಪರೇಟ್ ಅಂತ ಐತಿ, ಇದನ್ನ ವರ್ಬ್ ನಂಬರ್ 5 ಮಾಡ್ಕೋಬೇಕು. ಶಿ ಆಪರೇಟ್ಸ್ ದ ಕಂಪ್ಯೂಟರ್. ಶಿ ಆಪರೇಟ್ಸ್ ದ ಕಂಪ್ಯೂಟರ್. ಅವಳಿಗೆ ಕಂಪ್ಯೂಟರ್ ಯೂಸ್ ಮಾಡಕ್ ಬರ್ತೈತಿ ಅಂತ ಅರ್ಥ. ಶಿ ನೋಸ್ ಹೌ ಟು ಆಪರೇಟ್ ಅಂತ ಹೇಳ್ದಂಗೆ. ನೇಹಾ ನೇಹಾ ಟೇಕ್ಸ್ ಕೇರ್ ಆಫ್ ಅಂತ ಬರಿಬೇಕು. ಟೇಕ್ ಅಂತಿದೆ, ಟೇಕ್ಸ್ ಅಂತ ಬರಿಬೇಕು, ಯಾಕಂದ್ರೆ ನೇಹಾ ಅಂದ್ರೆ ಥರ್ಡ್ ಪರ್ಸನ್, ಶಿ ಅಂತ ಆಯ್ತು. ಸೊ ನೇಹಾ ಟೇಕ್ಸ್ ಕೇರ್ ಆಫ್ ದ ರಿಪೋರ್ಟ್ಸ್. ಏನೆಲ್ಲ ರಿಪೋರ್ಟ್ ಮಾಡ್ಬೇಕಲ್ಲ, ಮುಂಜಾನೆಯಿಂದ ಸಂಜೆ ತನಕ ಎಲ್ಲ ಏನ್ ಕೆಲಸ ಆಗಿದ್ದ ರಿಪೋರ್ಟ್ ಅನ್ನ ಯಾರು ನೋಡ್ಕೋತಾರಪ್ಪ ಅಂದ್ರೆ ನೇಹಾ ಅನ್ನೋರು ನೋಡ್ಕೋತಾರೆ. ಟೇಕ್ಸ್ ಕೇರ್. ಅಕ್ಷತಾ ಏನ್ ಮಾಡ್ತಾರೆ, ಅವರು ಆಫೀಸ್ ಅನ್ನ ಮ್ಯಾನೇಜ್ ಮಾಡ್ತಾರೆ. ಅಕ್ಷತಾ ಮ್ಯಾನೇಜಸ್. ಇದ್ರಾಗ ಇಷ್ಟು ಪರ್ಫೆಕ್ಟ್ ಆಗಿಬಿಡ್ತಿರಲ್ಲ ನೀವು, ಸೀರಿಯಸ್ಲಿ ನೋಡಾಕತ್ತೀರಿ, ಮಾಡಾಕತ್ತೀರಿ, ಕಲಿಯಾಕತ್ತೀರಿ ಅಂದ್ರೆ ವರ್ಬ್ ನಂಬರ್ 1, ವರ್ಬ್ ನಂಬರ್ 5 ಇಷ್ಟು ಪರ್ಫೆಕ್ಟ್ ಮಾತಾಡಕ್ ಚಾಲು ಮಾಡ್ಬೋದು, ಬರ್ಯಾಕ್ ಚಾಲು ಮಾಡ್ಬೋದು. ಗ್ರಾಮರ್ ಅಂತ ಬಂದಾಗ ಏನ್ ಬೇಕಾದ್ ಬರ್ಲಿ ಅದು ಐಡೆಂಟಿಫೈ ಮಾಡ್ತೀರಿ ನೀವು. ಸೊ ದಟ್ಸ್ ಹೌ ಇಟ್ ಈಸ್ ಇಂಟ್ರೆಸ್ಟಿಂಗ್. ಸೊ ಅಕ್ಷತಾ ಮ್ಯಾನೇಜಸ್ ದ ಆಫೀಸ್. ಹಿ ಗೈಡ್ಸ್. ಹಿ GUIDES. ಹಿ ಗೈಡ್ಸ್ ಎವ್ರಿ ಒನ್. ಬಹಳ ಮಂದಿ ಸ್ವಲ್ಪ ಸ್ಟೂಡೆಂಟ್ಸ್ ನಾನು ಯೂಸ್ ಮಾಡೋದು ಕೇಳೀನಿ, ಈಸ್ ಅ ಗೈಡರ್ ಅಂತಿರ್ತಾರ. ಅವರು ಬಹಳ ಗುಡ್ ಗೈಡರ್ ಅದಾರ್ರಿ. ಗೈಡರ್ ಅನ್ನೋದು ರಾಂಗ್ ಇಂಗ್ಲಿಷ್. ಈಸ್ ಎ ಗುಡ್ ಗೈಡ್ ಅಂತ ಹೇಳ್ಬೇಕು. ಈಸ್ ಎ ಗುಡ್ ಗೈಡ್. ಅವರು ಒಳ್ಳೆ ಮಾರ್ಗದರ್ಶಕರು ಅಂತ ಅನ್ಬೇಕಾದ್ರೆ ಗೈಡ್ ಅಂತ ಅನ್ಬೇಕು. ಇನ್ನೊಂದು ಕೆಲವು ಕಡೆ ನೋಡಿ ನಾ COACHER ಕೋಚರ್. ರಾಹುಲ್ ದ್ರಾವಿಡ್ ಏನ್ ಕೋಚರ್ ರೀ, ಒಳ್ಳೆ ಕೋಚರ್ ರೀ. ನಿಮ್ ಇಂಗ್ಲಿಷ್ನ್ಯಾಗ ಕೋಚರ್ ಅವ. COACH. ರಾಹುಲ್ ದ್ರಾವಿಡ್ ಈಸ್ ಎ ಗುಡ್ ಕೋಚ್. ರಾಹುಲ್ ದ್ರಾವಿಡ್ ಈಸ್ ಎ ಗುಡ್ ಕೋಚ್ ಅನ್ಬೇಕು, ಕೋಚರ್ ಅಂತ ಅನ್ಬೇಡ್ರಪ್ಪ, ಅಸಹ್ಯ ಅನಿಸ್ತೈತಿ. ವೆರಿ ಗುಡ್, ಲವ್ ಯು. ನೆಕ್ಸ್ಟ್ ಒನ್. ಶಿ ಆಲ್ವೇಸ್. ಶಿ ಆಲ್ವೇಸ್ ಏನ್ ಮಾಡ್ತಾಳೆ, ಥಿಂಕ್ಸ್. ಶಿ ಆಲ್ವೇಸ್ ಥಿಂಕ್ಸ್ ಅಬೌಟ್ ಹರ್ ಕರಿಯರ್. ಮುಂದೇನಪ್ಪ, ಹೆಂಗ ನನ್ನ ಜಾಬ್ ಗೀಬು, ಜೀವನದ ಭವಿಷ್ಯ, ಕರಿಯರ್ ಬಗ್ಗೆ ಆಲ್ವೇಸ್ ಯೋಚನೆ ಮಾಡ್ತಾ ಇರ್ತಾಳೆ. ಥಿಂಕ್ಸ್. ಮೈ ಕಸಿನ್ ಸಿಂಗ್ಯುಲರ್, ಪ್ರಿಪೇರ್ ಅಂತದ, ಪ್ರಿಪೇರ್ಸ್. ಮೈ ಕಸಿನ್ ಪ್ರಿಪೇರ್ಸ್ ಫುಡ್ ಡೆಲಿಷಿಯಸ್ಲಿ. ಇವೆಲ್ಲ ಸೆಂಟೆನ್ಸ್ ಬರ್ಕೊಂಡು ಏನಾರ ಪ್ರಾಕ್ಟೀಸ್ ಮಾಡಿದ್ರಿ ಜೀವನ ಪೂರ್ತಿ ನೀವು ಇದೆಲ್ಲ ಯಾವುದು ರಾಂಗ್ ಮಾಡಂಗಿಲ್ಲ, ತಿಳ್ಕೊಂಬಿಡ್ರಿ. ಅನ್ಬೇಕಾದ್ರೆ ಬರೀಬೇಕಾದ್ರೆ ಸೀರಿಯಸ್ಲಿ ಮಾಡಿದ್ರಿ ಅಂದ್ರೆ. ಓಕೆನಾ. ದ ಬಸ್ ಕಮ್ಸ್ ಲೇಟ್ ಟುಡೇ. ಬಸ್ ಇವತ್ತು ತಡವಾಗಿ ಬರುತ್ತದೆ. ನಿಮಗ್ ಗೊತ್ತೈತೆಪ್ಪ ಅಂತ ನೀವೇನಂತ ಹೇಳ್ತೀರಿ, ದ ಬಸ್ ಕಮ್ಸ್ ಲೇಟ್ ಟುಡೇ. ದ ಟ್ರೈನ್ ಲೀವ್ಸ್ ಅರ್ಲಿ ಟುಡೇ. ಇವತ್ತು ಟ್ರೈನ್ ಒಂದು 5 ನಿಮಿಷ ಲಘು ಬಿಡ್ತೈತಂತ. ಹಿಂಗ ಎವ್ರಿ ಡೇ ವಿ ಅಂದ್ರೆ ವರ್ಬ್ ನಂಬರ್ 1. ಎವ್ರಿ ಡೇ ವಿ ರೀಚ್ ದ ಕಾಲೇಜ್ ಅಟ್ 8:30. ಪ್ರತಿದಿನ ನಾವು ಕಾಲೇಜಿಗೆ ಎಷ್ಟು ಗಂಟೆಗೆ ಮುಟ್ತೀವಿ, 8:30 ಅಂದ್ರೆ ಮುಟ್ಬಿಡ್ತೇವೆ. ಶಿ ಹೆಲ್ಪ್ ಅಂತ ಐತಿ. ಶಿ ಹೆಲ್ಪ್ಸ್ ಎವ್ರಿ ಒನ್ ಫಾರ್ ಆಲ್ ದ ವರ್ಕ್. ಬೇರೆಯವರೆಲ್ಲ ಕೆಲಸಗಳಿಗೆ ಅವಳು ಸಹಾಯ ಮಾಡ್ತಾಳೆ. ಶಿ ಹೆಲ್ಪ್ಸ್ ಎವ್ರಿ ಒನ್ ಫಾರ್ ಆಲ್ ದ ವರ್ಕ್. ವೆರಿ ಗುಡ್. ಇನ್ನು 2 ಸ್ಲೈಡು ಮುಗಿದು ಬಿಡ್ತಿದ್ದು, 2 ಸ್ಲೈಡು. ಕೀರ್ತಿ ಡ್ಯಾಶ್ ಹರ್ ರೂಮ್ ಎವ್ರಿ ಡೇ. ಕೀರ್ತಿ ಅಂದ್ರೆ ಥರ್ಡ್ ಪರ್ಸನ್, ಕ್ಲೀನ್ ಅಂತ ಐತಿ, ಕ್ಲೀನ್ಸ್. ನೋಡ್ರಿ, ಎಸ್ ಎಲ್ಲಿ ಬರ್ಬೇಕಂದ್ರೆ SCH. ಈಗ ಇವಾಗ ಏನ್ ES ಅಂತ ಬರ್ತದಲ್ಲ, 4-5 ಬರ್ನಲ್ಲ, ಅವ್ನ್ ಬಿಟ್ಟು ಯಾರ ಎಲ್ಲಾ ಕಡೆ ಎಸ್ ಬರ್ಬೇಕು. ಕೀರ್ತಿ ಕ್ಲೀನ್ಸ್ ಹರ್ ರೂಮ್ ಎವ್ರಿ ಡೇ. ಕೀರ್ತಿ ತನ್ನ ರೂಮ್ ಅನ್ನ ಪ್ರತಿದಿನ ಸ್ವಚ್ಛಗೊಳಿಸುತ್ತಾಳೆ. ದೇ ಅವರು ಆಲ್ವೇಸ್ ಕ್ವಾರಲ್ ಜಗಳಾಡ್ತಾರ ಅನ್ಲಿಕ್ಕೆ. ದೇ ಆಲ್ವೇಸ್ ಕ್ವಾರಲ್ ವಿತ್ ಈಚ್ ಅದರ್. ಇವೆಲ್ಲ ಗ್ರಾಮರ್ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಈಚ್ ಅದರ್ ಅಂದ್ರೆ ಏನು, ಒನ್ ಅನದರ್ ಅಂದ್ರೆ ಏನು, ನೋಟ್ ಮಾಡಿ ಇಟ್ಕೊಳ್ರಿ, ಡಿಸ್ಕಸ್ ಮಾಡೋಣ. ಬಹಳ ಇಂಪಾರ್ಟೆಂಟ್ ಅವೆಲ್ಲ. GPSTR ಗೆ HSTR ಗೆ ಇಬ್ರಿದ್ರೆ ಈಚ್ ಅದರ್, ಇಬ್ರಿಗಿಂತ ಜಾಸ್ತಿ ಇದ್ರೆ ಒನ್ ಅನದರ್. ಡಿಸ್ಕಸ್ ಮಾಡೋಣ ಅಂತ ಒಂದು 20 ಎಕ್ಸಾಂಪಲ್ ಕಲಿಸಿ ಕೊಟ್ಬಿಟ್ಟೆ ಅಂದ್ರೆ ಬರೋಬ್ಬರಿ ರೈಟ್ ಆಗಿಬಿಡ್ತೀವಿ ಅದ್ರೊಳಗೆ ನೀವು. ರೈಟ್. ಸೊ ಮೈ ಫ್ರೆಂಡ್ಸ್ ಡ್ಯಾಶ್ ದೇರ್ ಫೀಲಿಂಗ್ಸ್ ವಿತ್ ಒನ್ ಅನದರ್. ಶೇರ್ ಅಂತ ಐತೆ ಅಲ್ಲೇ. ಮೈ ಫ್ರೆಂಡ್ಸ್ ನೋಡಿ, ಆಲ್ರೆಡಿ ಪ್ಲೂರಲ್ ಫಾರ್ಮ್ ಐತಿ, ಎಸ್ ಅವಶ್ಯಕತೆ ಇಲ್ಲ. ಮೈ ಫ್ರೆಂಡ್ಸ್ ಶೇರ್ ದೇರ್ ಫೀಲಿಂಗ್ಸ್ ವಿತ್ ಒನ್ ಅನದರ್. ಬಹಳ ಮಂದಿ ಫ್ರೆಂಡ್ಸ್ ಅದಾರಲ್ಲ, ನನಗೆ ಒಬ್ರಿಗೊಬ್ರು ಏನ್ ಮಾಡ್ತಾರ, ತಮ್ಮ ಫೀಲಿಂಗ್ಸ್ ಅನ್ನ ಹಂಚ್ಕೋತಾರೆ, ಹೇಳ್ಕೋತಾರೆ. ಮೈ ಫ್ರೆಂಡ್ಸ್ ಶೇರ್. ಮೈ ನೆಫ್ಯೂ ಅಂತಂದ್ರೆ ಯಾರು,
ಅಣ್ಣನ ಅಥವಾ ಅಕ್ಕನ ಮಗ. ಮಗ, ನೆಫ್ಯೂ, ಸ್ಪೆಲ್ಲಿಂಗ್ ನೆನಪಿಟ್ಕೊಳ್ರಿ, NEPHEW. ಮೈ ನೆಫ್ಯೂ ಆಲ್ವೇಸ್ ಪ್ಲೇಸ್ ಇನ್ ದ ಮಡ್. ಮಡ್ ಅಂದ್ರೆ ಏನು? ರಾಡಿ ಅಂತ. ಎಸ್, ಮೈ ನೆಫ್ಯೂ ಆಲ್ವೇಸ್ ಪ್ಲೇಸ್ ಇನ್ ದ ಮಡ್. ಸಿಂಗ್ಯುಲರ್ ಇರೋದ್ರಿಂದ ಪ್ಲೇ ಬಿಕಮ್ಸ್ ಪ್ಲೇಸ್. ಮೈ ನೀಸ್, ನೋಡ್ರಿ, ನೆಫ್ಯೂ ಅಂದ್ರೆ ಮಗ ಆಯ್ತು, ಮಗಳು, ಅಣ್ಣನ ಅಥವಾ ಅಕ್ಕನ ಮಗಳಿಗೆ NIECE. ದ ಕರೆಕ್ಟ್ ಸ್ಪೆಲ್ಲಿಂಗ್, ಐಡೆಂಟಿಫೈ ದ ಕರೆಕ್ಟ್ ಸ್ಪೆಲ್ಲಿಂಗ್ ಇನ್ ದ ಫಾಲೋವಿಂಗ್ ವರ್ಡ್ಸ್ ಅಂತ ಹೇಗೆ ಇಂಥವೆಲ್ಲ ಕೊಟ್ಟಿರ್ತಾರ. NI ಬರೀತಾರ, NE ಬರೀತಾರ, NY ಏನೇನು ಬರೀತಾರ. ಒಟ್ಟು ನೆನ್ಪಿಟ್ಕೋರಿ, NIECE, ನೀಸ್. ಮೈ ನೀಸ್ ಲವ್ಸ್ ಮೀ ಅ ಲಾಟ್. ನಾ ಅಂದ್ರ ನಮ್ಮ ಅಣ್ಣನ ಮಗಳಿಗೆ ಅಥವಾ ಅಕ್ಕನ ಮಗಳಿಗೆ ಬಹಳ ಪ್ರೀತಿ ಅಂತ. ರೈಟ್, ಸಣ್ಣ ಸಣ್ಣ ಇರ್ತಾವ ನೋಡ್ರಿ, ನೆಫ್ಯೂ, ನೀಸ್ ಅಂತಾರ ಅವ್ರಿಗೆ. ಓಕೆನಾ? ಇಟ್ ಡ್ಯಾಶ್ ದ ಕೇಸ್ ಸೀರಿಯಸ್ಲಿ. ಇಟ್ ಕನ್ಸಿಡರ್ಸ್, ಒಂದ್ ಶಬ್ದ ಇಟ್ ಅಂತ ತಗೊಂಡೇನಿ. ಇಟ್ ಅಂತಂದ್ರೆ ಇಲ್ಲಿ ಬೇಕಾದಿರ್ಬೋದು, ದ ಕೋರ್ಟ್ ಅಂತ ಅನ್ಬೋದು, ದ CBI ಅಂತ ಅನ್ಬೋದು. ದ ಗವರ್ಮೆಂಟ್ ಕನ್ಸಿಡರ್ಸ್ ದ ಕೇಸ್ ಸೀರಿಯಸ್ಲಿ. ಯಾವುದೋ ಒಂದು ಭ್ರಷ್ಟಾಚಾರ ಆಗೈತೆಪ್ಪ ಅಂತಂದ್ರೆ, ಎಸ್, ದ ಗವರ್ಮೆಂಟ್ ಕನ್ಸಿಡರ್ಸ್. CBI, ಇಟ್ ಕನ್ಸಿಡರ್ಸ್ ದ ಕೇಸ್ ಸೀರಿಯಸ್ಲಿ. ವರ್ಬ್ ನಂಬರ್ 5 ಯಾಕೆ ಬರ್ಬೇಕಂದ್ರೆ ಹಿ ಶೀಟ್ ಕ್ಯಾಟಗರಿ. ದ ಗವರ್ಮೆಂಟ್, ನೋಡ್ರಿ, ಇದು ಕೂಡ ಹಿ ಶೀಟ್. ಟೇಕ್ಸ್, ದ ಗವರ್ಮೆಂಟ್ ಟೇಕ್ಸ್ ನೆಸೆಸರಿ ಆಕ್ಷನ್ಸ್. ಓಕೆನಾ? ಗವರ್ಮೆಂಟ್ ಅಂತ ಬಂದಾಗ ವರ್ಬ್ ನಂಬರ್ 5 ಬರ್ಬೇಕು. ದ ಫೈನಾನ್ಸ್ ಮಿನಿಸ್ಟರ್, ಇದು ಕೂಡ ಹಿ ಶೀಟ್ ಒಳಗೆ ಬಂತು. ಪ್ರೆಸೆಂಟ್ ಅಂತ ಇದೆ, ಇದನ್ನ ನಾವು ವರ್ಬ್ ನಂಬರ್ 5 ಮಾಡ್ಕೋತೀವಿ. ದ ಫೈನಾನ್ಸ್ ಮಿನಿಸ್ಟರ್ ಪ್ರೆಸೆಂಟ್ಸ್ ದ ಬಜೆಟ್. ಅಂದ್ರೆ ಅರ್ಥ ಸಚಿವರು ಬಜೆಟ್ ಅನ್ನ ಮಂಡಿಸುತ್ತಾರೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನದು? ಸೋಷಿಯಲ್ ವೆಲ್ಫೇರ್, ಸಾಮಾಜಿಕ ಕಲ್ಯಾಣ ಇಲಾಖೆ. ಸೊ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತೈತಿ? ಆಕ್ಚುಲಿ ಇಲ್ಲೊಂದು ಮಿಸ್ ಆಗೈತಿ, ಕಂಡಕ್ಟ್ ಅಂತ ಹಾಕೊಂಡ್ಬಿಡೋಣ ನಾವು. CONDUCT, ಇದ್ದು ಕಂಡಕ್ಟ್ಸ್. ಇಲ್ಲಿ ಬ್ರಾಕೆಟ್ನಾಗ ಏನಿರ್ತದಪ್ಪ ಅಂತಂದ್ರೆ CONDUCT, ಕಂಡಕ್ಟ್ ಅಂತ ಇರ್ತದ. ಸೊ ಕಂಡಕ್ಟ್ಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್, ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತೈತಿ ಅಂತ ಹೇಳೋದು. ಸೋಷಿಯಲ್ ಡಿಪಾರ್ಟ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಂಡಕ್ಟ್ಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್. ಟ್ರಾನ್ಸ್ಲೇಷನ್ ಕೋರ್ಸ್ ಏನ್ ಮಾಡ್ತೈತಿ? ನಮಗೆಲ್ಲರಿಗೂ ಹೆಲ್ಪ್ ಮಾಡುತ್ತದೆ, ಸಹಾಯ ಮಾಡುತ್ತದೆ. ಕೋರ್ಸ್ ಅಂದ್ರೆ ಸಿಂಗ್ಯುಲರ್, ಸೊ ಇಟ್ ಹೆಲ್ಪ್ಸ್. ಕೋರ್ಸಸ್ ಅಂತಿತ್ತಂದ್ರೆ ಹೆಲ್ಪ್, ಕೋರ್ಸ್ ಅಂತ ಐತಿ ಅಷ್ಟೇ, ಹೆಲ್ಪ್ಸ್. Translation course helps us a lot. Understand, my dears? Last slide ಮುಗಿಸ್ಬಿಡ್ತೀನಿ. The book dash all the details. ಇಂಟು ಬ್ರಾಕೆಟ್ ಇಲ್ಲಿ ಮಿಸ್ ಆಗೈತಿ, ನಾವು ಗಿವ್ ಅಂತ ಹಾಕೊಳ್ಳೋಣ. ದ ಬುಕ್ ಅಂದ್ರೆ ಸಿಂಗ್ಯುಲರ್ ಆಯ್ತು. ದ ಬುಕ್ ಗಿವ್ಸ್ ಆಲ್ ದ ಡೀಟೇಲ್ಸ್, ಎಲ್ಲಾ ಡೀಟೇಲ್ಸ್ ಅನ್ನ ಈ ಪುಸ್ತಕ ಕೊಡುತ್ತದೆ ಅಂತ ಹೇಳೋದು. ದ ಬೋಲ್ಡ್, ಇದು ಕೂಡ ಸಿಂಗ್ಯುಲರ್. ವೆರಿಫೈಸ್, ನೋಡ್ರಿ, VERIFIES, ವೆರಿಫೈಸ್ ಅಂದ್ರೆ ಚೆಕ್ ಮಾಡೋದು. ದ ಬೋರ್ಡ್ ವೆರಿಫೈಸ್ ಆಲ್ ದ ಡಾಕ್ಯುಮೆಂಟ್ಸ್. ಕಮಿಟಿ ಏನ್ ಮಾಡ್ತೈತಪ್ಪ? ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡ್ತೈತಿ, ಚೆಕ್ ಮಾಡ್ತೈತಿ. ದ ಕಮಿಟಿ ಎರಡದಾವು, ಸ್ಟಡಿ ಅಂತ ಐತಿ, ಸ್ಟಡೀಸ್. ದ ಕಮಿಟಿ ಸ್ಟಡೀಸ್ ಅಂಡ್ ಸಬ್ಮಿಟ್ ಅಂತ ಐತಿ, ಇಲ್ಲಿ ಸಬ್ಮಿಟ್ಸ್ ಅಂತ ಬರಿಬೇಕು. ಏನು? ದ ಕಮಿಟಿ ಸ್ಟಡೀಸ್ ಆಲ್ ದ ಡೀಟೇಲ್ಸ್ ಅಂಡ್ ಸಬ್ಮಿಟ್ಸ್ ದ ರಿಪೋರ್ಟ್. ಕಮಿಟಿ ಎಲ್ಲಾ ಡೀಟೇಲ್ಸ್ ಅನ್ನು ಸ್ಟಡಿ ಮಾಡ್ತದೆ ಮತ್ತು ರಿಪೋರ್ಟ್ ಅನ್ನ ಕೊಡ್ತೈತಿ, ಸಬ್ಮಿಟ್ ಮಾಡ್ತೈತಿ. ದ ಕೋರ್ಟ್ ಸಿಂಗ್ಯುಲರ್, ಪ್ರೊನೌನ್ಸ್, ನೋಡಿ, PRONOUNCES. ಕೋರ್ಟ್ ಅಂತ ಸಿಂಗ್ಯುಲರ್ ಐತಿ, ಅದಕ್ಕೆ ಇಲ್ಲಿ ಎಸ್ ಬಂತು. ಕೋರ್ಟ್ಸ್ ಅಂತ ಇತ್ತಂದ್ರೆ ಇಲ್ಲಿ ಬರೀ ಪ್ರೊನೌನ್ಸ್ ಅಂತ ಹಾಕಿತ್ತು. ದ ಕೋರ್ಟ್ ಪ್ರೊನೌನ್ಸಸ್ ದ ಜಡ್ಜ್ಮೆಂಟ್ ಟುಡೇ. ನ್ಯಾಯಾಲಯವು ಇಂದು ತೀರ್ಪನ್ನು ನೀಡುತ್ತದೆ. ಫೈನ್, ವೆರಿ ಗುಡ್. ಜನರಲಿ ದ ಕೋರ್ಟ್ ಗ್ರಾಂಟ್ ಐತಿ, ಗ್ರಾಂಟ್ಸ್ ಅಂತ ಮಾಡಬೇಕು. ಜನರಲಿ ದ ಕೋರ್ಟ್ ಗ್ರಾಂಟ್ಸ್ ದ ಬೇಲ್ ಕ್ವಿಕ್ಲಿ ಟು ಪಾಲಿಟಿಷಿಯನ್ಸ್. ರಾಜಕಾರಣಿಗಳಿಗೆ ಸಾಮಾನ್ಯವಾಗಿ ನ್ಯಾಯಾಲಯ ಏನ್ ಮಾಡ್ತದಪ್ಪ ಅಂದ್ರೆ ಪಾಲಿಟಿಷಿಯನ್ಸ್ಗೆ ಬೇಲ್ ಅನ್ನು ಇಮಿಡಿಯೇಟ್ಲಿ ಕೊಟ್ಬಿಡ್ತೈತಿ ಅಂತ, ಜಾಮೀನನ್ನು ಇಮಿಡಿಯೇಟ್ಲಿ ಕೊಟ್ಬಿಡ್ತದಂತೆ ಕೋರ್ಟು. Generally, the court grants the bail quickly to politicians. I think V1 and V5 ಪರ್ಫೆಕ್ಟ್ ಪ್ರಾಕ್ಟೀಸ್ ಆಯ್ತು, ಮಸ್ತ್ ಆಯ್ತು ಮೈ ಡಿಯರ್ ಫ್ರೆಂಡ್ಸ್. ರೈಟ್, ಸ್ವಲ್ಪ ನೋಡ್ರಿ, ಬರ್ಕೊಳ್ರಿ. ನೀವೊಂದು ಇದಕ್ಕೊಂದು 25-30 ಸೆಂಟೆನ್ಸ್ ಬರುತ್ತೆ ತೆಗೆದು ಪ್ರಾಕ್ಟೀಸ್ ಮಾಡಿ, ಹಂಗೆ ಹೇಳ್ಕೊಂತೀರ್ರಿ, ಆರಾಮಾಗಿ ನೆನಪಿಡ್ತೀರ್ರಿ. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಲರ್ನಿಂಗ್. ಥ್ಯಾಂಕ್ ಯು ವೆರಿ ಮಚ್.